JDSನವರು ಯಾವತ್ತೂ ಕೂಡ ಬಹುಮತದಿಂದ ಅಧಿಕಾರನೇ ಮಾಡದೆ ಆ ಎರಡೂ ಪಕ್ಷಗಳ ಓಲೈಕೆಯಿಂದಲೇ ಇವರ ಅನಿವಾರ್ಯತೆಯಿಂದಲೇ ಅವರು ಕೂಡ ಶಕ್ತಿ ಬೆಳೆಸ್ಕೊಂಡ್ರು. ಅದು ಪ್ರಾದೇಶಿಕ ಪಕ್ಷ ಅಂತಿರೋ ಅಥವಾ ಏನಾದರೂ ಅಂದ್ಕೊಳ್ಳಿ. ಯಾತಕ್ಕೆ ನಾನು ಪೀಠಿಗೆ ಹೇಳ್ತಿದ್ದೀನಿ ಅಂದರೆ ಹೇಳೋದು ಯಾಕೆ ಸೇರೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಸ್ವಲ್ಪ ಬೇಸರ ಆದರೂ ಬೇಜಾರು ಮಾಡ್ತೀವಿ. ಅಲ್ಲೊಂದು ಕತ್ತೆ ಲದ್ದಿ ಬಿದ್ದಿದೆ. ಅದನ್ನು 3 ಭಾಗ ಮಾಡಿ ಈ 3 ಜನ ಇವರೇನೇ JCB ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಳ್ಳಿದ್ರೆ ಏನಿದೆ ನಮಗೆ ಅಂದರೆ ಆ ಮಟ್ಟಕ್ಕೆ ಹೋಗಿರೋವಾಗ ಹೆಂಗೆ ರಿಪೇರಿ ಮಾಡ್ತೀರಾ? ನಾವು ಅವ್ರ ಥರನೇ ಆಗ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಡುತ್ತಂತೆ. ಹಾಗಾಗಿ ಇದು ಅವರು ನಮ್ಮ ಥರ ಇದ್ದಂಥವರೇ ಒಂದು ಕಾಲದಲ್ಲಿ 16 ವರ್ಷಗಳ ಹಿಂದೆ ನಮ್ಮಷ್ಟೇ ಚಿಂತನೆ, ನಮ್ಮಷ್ಟೇ ಕಾಳಜಿ, ನಮ್ಮಷ್ಟೇ ರಾಜ್ಯದ ಅಭ್ಯುದಯ, ಭ್ರಷ್ಟಾಚಾರ ಮುಕ್ತ ಸರ್ಕಾರ ಇವೆಲ್ಲ ಕೊಡಬೇಕು ಅಂತಿದ್ದಾರೆ. ಆದರೆ ಬಂದಾದ ಮೇಲೆ ಆ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡ ಮೇಲೆ ಯಾವುದೋ ಆಸೆಗಳು, ಯಾವುದೋ ಕುಟುಂಬದ ಅಂಶಕ್ಕೋ ಅಥವಾ ಇನ್ನೊಂದುದಕ್ಕೋ ತನ್ನ ಮಕ್ಕಳನ್ನು ಬೆಳೆಸಬೇಕು ಈ ಥರದ್ದು ಬಂದು ಇವತ್ತು 50 ಕೋಟಿ ಮಿನಿಮಮ್ ಇರೋನು ಚುನಾವಣೆಗೆ ನಿಲ್ಲುವಂಥ ಪರಿಸ್ಥಿತಿ ಬಂದ್ಬಿಟ್ಟು ರೆಡ್ಡಿ ನಿಲ್ಲಕ್ಕೆ ಸಾಧ್ಯನಾ? ಆ ಥರದಲ್ಲಿ ಮಹಿಮಾ ಅವ್ರು ನಿಲ್ಲಕ್ಕೆ ಸಾಧ್ಯನಾ? ಅವ್ರು ನಿಲ್ಲಕ್ಕೆ ಸಾಧ್ಯನಾ? ನಾನು ದತ್ತ ಅವರು ಒಂದು ಮಾತು ಹೇಳಿದ್ರು, ಈಗ ಬಡವರ ಏನದು ಬಡವರೆಲ್ಲ ಒಂದಾಗಿ ಅಂತ ಅಂದರು. ಅದ್ರ ಜೊತೆಗೆ ಸಾಲಗಾರರೆಲ್ಲ ಒಂದಾಗಿ ಸೇರ್ಕೊಳ್ಳಿದ್ರೆ ನೀವು ಬಿಟ್ಟು ಹೋಗ್ಬಿಡ್ತೀರಾ? ಇಲ್ಲಿ ಹೋದ್ರೆ ನೀವೇ ಎಲಿಮಿನೇಟ್ ಆಗ್ಬಿಡ್ತೀರಾ. ಯಾಕೆಂದರೆ ನೀವು ಸಾಲಗಾರರು, ಬಡವರು ಒಂದಾಗೋಣ, ಸಾಲ ಮಾಡಿದವ್ರು ಬೇಡ ಅಂದ್ಬಿಟ್ರ ಆಮೇಲೆ ಇಂಥ ಒಂದು ನಾನು ಗಂಭೀರವಾಗಿ ಆಕ್ರೋಶಭರಿತವಾಗಿ ಮಾತನಾಡಲ್ಲಪ್ಪ. ಯಾಕೆಂದರೆ ಭಾಳ ನೆನ್ನೆಯಿಂದಲೂ ಅದೇ ಥರ ಮಾತಾಡಿಬಿಟ್ರು. ಅದರಿಂದ ಅದನ್ನು ಸ್ವಲ್ಪ ಭಿನ್ನವಾಗಿ ಮಾತಾಡೋಣ ಅಂತ. ಹಾಗಾಗಿ ಇವರೊಂದು ಮಾತಾಡಿದ್ರು. ಆಮೇಲೆ ಇನ್ನೊಂದು ಹೇಳಿದ್ರು, ಇಲ್ಲಿ ಕುವೆಂಪುರವರ ವಿಚಾರ ಕ್ರಾಂತಿ ಅಂತ ಹೇಳಿದ್ರು. ಇವತ್ತು ವ್ಯವಸ್ಥೆಯ ವಾಂತಿಯಾಗಿದೆ, ಅದನ್ನು ಸ್ವಚ್ಛ ಮಾಡಬೇಕಾಗಿದೆ. ಅದಕ್ಕೆ ಪೊರಕೆ ಬೇಕು ಅಂತ ನಾನು ಹೇಳ್ತೀನಿ. ಆದರೆ ನಾವು ಪೊರಕೆ ಪಕ್ಷ ಅಂತ ತಿಳ್ಕೊಬೇಡಿ. ಪೊರಕೆ ಕಸ ಗುಡಿಸೋ ಪಕ್ಷ ಆದ್ದರಿಂದ, ಕಸ ಗುಡಿಸೋದೇ ಅದ್ರ ಕರ್ತವ್ಯ ಆದ್ದರಿಂದ ನಾವು ಅದನ್ನು ಚಿಹ್ನೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಂದರೆ ಎಲ್ಲವಾಗ ನನ್ನ ಪಕ್ಷ ತುರುಕಿದೆ ಅಂತ ಹೇಳ್ಬೇಡಿ. ಗ್ರಾಮೀಣ ಭಾಗದಲ್ಲಿ ಕಸ ಹೊಡೆಯೋದು ಅಂತಂದರೆ ಹಚ್ಚೋದು, ಗಲೀಜನ್ನೆಲ್ಲ ಚರಂಡಿ ಎಲ್ಲ ಕ್ಲೀನ್. ಅದನ್ನೇ ನೆನ್ನೆ ದಿವಸ ನಮ್ಮ ಇವರು ಮಾತನಾಡಿದ್ರಲ್ಲ ರಾಮಸ್ವಾಮಿ ಅವರು, ಅದನ್ನು ಸ್ವಲ್ಪ ವ್ಯಾಖ್ಯಾನ ಮಾಡಿದ್ರು. ಅಂದರೆ ಅವ್ರು ಎಲ್ಲಿಗೋ ಹೋಗ್ಬಿಟ್ಟು ಭೂಗಳ್ಳರ ವಿಚಾರವೇ ಹೆಚ್ಚು ಒತ್ತು ಕೊಟ್ಟರೆ ಹೊರತು ಭೂ ರಕ್ಷಣೆಯ ವಿಚಾರದಲ್ಲೆಲ್ಲ ಒಂದು ಕಡೆ ಆಗಲಿಲ್ಲ ಅಂತ. ಅದು ಭೂ ರಕ್ಷಣೆನೇ ಬಹಳ ಮುಖ್ಯ ಇರೋದು. ಅದು ಭೂಗಳ್ಳರದು ಯಾಕೆ ಸೇರ್ಕೊತೀವಿ? ಅದು ಭೂಗಳ್ಳತನವನ್ನು ಮಾಡಿದ್ದನ್ನು ಪ್ರಯೋಜನ ಬರದೇ ಇರೋ ಥರದ್ದು ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರದ್ದು. ಅದು ಗಣಿ ಬಂದ್ಬಿಟ್ಟಾಗ ಅದು ಯಾವ್ಯಾವ ರೀತಿ ಇದು ಒಂದು ಮಲಿನ ಇದೆಲ್ಲ ಆಗುತ್ತೆ ಅಂತಕ್ಕಂಥ ಇದು ಆಯ್ತು. ಈಗ ನನಗೆ ಕೊಟ್ಟರು ಸಬ್ಜೆಕ್ಟ್ ಮಾತಾಡೋದಕ್ಕೆ ಮುಂಚೆ ನಿಮ್ಗೆ ಹೇಳ್ತೀನಿ, ಏನು ನಿನ್ನೆಯಿಂದ ಏನೇನು ಮಾತಾಡಿದ್ದೀರೋ ಅದಕ್ಕೆಲ್ಲ ಶಕ್ತಿ ಬರಬೇಕಾದ್ರೆ ಮತದಾರರ ಜವಾಬ್ದಾರಿ. ಈಗ ನನ್ನ ಜವಾಬ್ದಾರಿ ಜಾಸ್ತಿ. ನೀವೇನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ನಾನು ಕೈ ಕೊಟ್ಟರೆ. ಅಂದರೆ ನಾನು ಮತದಾನ, ಈಗ ನಾನು ಮತದಾರನ್ನೇ ನಾವು ಸಂಪೂರ್ಣವಾಗಿ ಪ್ರಜ್ಞೆಯಲ್ಲಿ ಇಟ್ಕೊಂಡು ತಿಳುವಳಿಕೆ ಕೊಡದೇ ಇದ್ರೆ ಇವ್ಯಾವೂ ಕೂಡ ಚುನಾವಣೆ ಸುಧಾರಣೆ ಹೇಳಿದ್ರೆ ನೀವು ಯಾರು ಮಾಡೋಕ್ಕೆ ಸಾಧ್ಯ ಇರೋದು? ಗೆದ್ದ ಮೇಲೆ ತಾನೇ ಮಾಡೋಕ್ಕೆ ಸಾಧ್ಯ, ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ತಾನೇ ಮಾಡೋಕ್ಕೆ ಸಾಧ್ಯ ಇದೆ. ಅಂದರೆ ನಾನು ತಮಾಷೆಗೆ ಹೇಳ್ತಿದ್ರೆ ಅದನ್ನು ಮಾಡೋಕ್ಕೆ ಸಾಧ್ಯ ಇರ್ತಕ್ಕಂಥವರೆಲ್ಲ ಕಲುಷಿತವಾಗಿ ಹೋಗಿದ್ದಾರೆ. ಈಗ ಯಾರು ಪರಿವರ್ತನೆಯನ್ನು ತರಬೇಕು, ಯಾರು ಬದಲಾವಣೆಯನ್ನು ತರಬೇಕು, ಯಾರು ತಿದ್ದುಪಡಿ ತರಬೇಕು. ಒಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಅಂದ್ಬಿಟ್ಟು ಕೈಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಅದನ್ನು ಬಿಟ್ಟೇ ಓಡಾಡ್ತಾ ಇದ್ದಾರೆ. ಇನ್ನೊಂದು ಪಕ್ಷ ರಾಮ ಮಂದಿರ, ಆ ದೇವರು ಈ ದೇವರು ದಿಂಡ್ರು ಅಂತ ಹೇಳ್ಕೊಂಡು ಅವ್ರು ಓಡಾಡ್ತಾ ಇದ್ದಾರೆ. ಅದೇ ಕುಂಭಮೇಳ ಅದೆಲ್ಲ. ಇನ್ನೊಂದು ಪಕ್ಷ ನನ್ನ ಕುಟುಂಬಕ್ಕಾದ್ರೂ ಸಾಕು ಅಂತ ಹೇಳ್ಬಿಟ್ಟು ಇವ್ರನ್ನ ಕಟ್ಕೊಂಡು ಎಲ್ಲಿ ಸಾಯೋಣ ನಾವೀಗ? ಸಂವಿಧಾನ ಇವರಂತೂ ಅಂಬೇಡ್ಕರ್ ಅಲ್ಲಿ ಒಂದು ಹಿಡ್ಕೊಂಡು ಕೂತಿದ್ದಾರೆ ಗೊತ್ತಾ ವಿಧಾನಸೌಧ ಮುಂದೆ. ಅವ್ರು ಹಿಡ್ಕೊಂಡು ನಿಂತಿರೋದು ನೋಡಿ. ಇವಾಗ ಕಳ್ಳರ ಮಕ್ಕಳೆಲ್ಲ ಇದ್ದಾರೆ, ನಾನು ಯಾರ ಕೈಗೂ ಕೊಡಲ್ಲ ಸಂವಿಧಾನ ಅಂತ ಕಂಕುಲಲ್ಲಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಕೊಟ್ಟು ಹಾಳಾಗೋಗಿದೆ. ಮಾಡಿ ಎಷ್ಟು ಸತಿ ತಿದ್ದು ಮಾಡ್ತಾರೆ. ಸಂವಿಧಾನ ಬದಲಾಯಿಸಿ ಹೋಗಿ ಆ ಕಡೆ ಅಂತಿದ್ದಾರೆ. ನೆಹರು ತಲೆ ತಗ್ಗಿಸ್ಕೊಂಡು ನಿಂತುಬಿಟ್ಟಿದ್ದಾರೆ. ಸುಮ್ಮನೆ ನೋಡಿ ಗಮನಿಸಿ ಅದು ಸಾಂಕೇತಿಕ ಹೆಂಗೆ ಬರುತ್ತೆ ಅಂತ. ಆ ದೃಷ್ಟಿಯಿಂದ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಸಮಸ್ಯೆಗಳನ್ನು ಹೇಳೋದಕ್ಕೆ ಬೇಕಾಗಿಲ್ಲ, ಉಲ್ಬಣಕ್ಕಾಗಿ ಬಂದು ನಿಂತುಬಿಟ್ಟಿದೆ. ಕೆರೆ ಟ್ಯೂಬ್ ಕೆಟ್ಟರೆ ರಿಪೇರಿ ಮಾಡ್ಬೋದು, ಮೋರಿ ಕೆಟ್ಟರೆ ರಿಪೇರಿ ಮಾಡ್ಬೋದು, ಏರಿ ಕೆಟ್ಟರೆ ರಿಪೇರಿ ಮಾಡ್ಬೋದು, ಕೋಳಿ ಕೆಟ್ಟರೆ ರಿಪೇರಿ ಮಾಡ್ಬೋದು. ಇಡೀ ಕೆರೆನೇ ಕಲುಷಿತ ಆಗಿಬಿಟ್ಟಿದೆ. ಇನ್ನು ಕೆರೆ ರಿಪೇರಿ ಎಲ್ಲಿಂದ ಮಾಡ್ತೀರಾ? ಹಂಗಾಗಿ ಭೂಗಳು ಹೊಡ್ಕೊಂಡು ಹೋಗ್ಬಿಟ್ಟು ಅದು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೇಕಾಗುತ್ತೆ ನಾವು. ಹಾಗಾಗಿ ಅಚ್ಚುಕಟ್ಟಾಗೋದಕ್ಕೆ ಒಂದು 400 ಎಕರೆ ಮುಳುಗಡೆ ಆಗ್ಬೋದು, ಆದರೆ ಅದು ಉಪಯೋಗ 4000 ಎಕರೆಗೆ ಆಗುತ್ತೆ ಅನ್ನೋದಾದರೆ ಆ ಥರದ ಚಿಂತನೆಯಲ್ಲಿ ನಾವು ವ್ಯವಸ್ಥೆಯನ್ನು ಸ್ವಲ್ಪ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಿವರ್ತನೆ ಅಂತಂದ್ರೆ ಒಂದು ತಪ್ಪಾಗೇ ಆಗಬೇಕಾಗ್ಬಾರ್ದು.
ಈಗ ನಮಗೆ ಬೇಕಾಗಿರೋದು ಮತದಾರರ, ಇಲ್ಲಿ ಇನ್ನೊಬ್ರು ಗೆಳೆಯರು ಬರಲ್ಲ, ನೇತಾರರ ಜವಾಬ್ದಾರಿ ಏನು ಅಂತ ಬಂದಿದೆ. ಈ ಮತದಾರರನ್ನು ನಾವು ಬಹುಮುಖ್ಯವಾಗಿ ಈ ವೇದಿಕೆಯಿಂದ ಆ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ದೇ ಇದ್ರೆ ಅದು ಜನಾಂದೋಲನ ಹೇಳ್ತಿರೋ, ಆಕ್ರೋಶ ಜನಾಂದೋಲನ ಹೇಳ್ತಿರೋ, ಸಾತ್ವಿಕ ಜನಾಂದೋಲನ ಹೇಳ್ತಿರೋ, ಜನರ ಹತ್ರ ಹೋಗಿ ಪರಿವರ್ತನೆ, ಆಮೇಲೆ ಸರಳವಾದ ಭಾಷೆಯಲ್ಲಿ, ಸುಲಭವಾದ ಭಾಷೆಯಲ್ಲಿ ಅವ್ರಿಗೆ ಅರ್ಥ ರೀತಿಯಲ್ಲಿ ಮನವರಿಕೆ ಮಾಡೋಕ್ಕೆ ಸಾಧ್ಯನಾ? ನಾವು ಈ ಒಂದು ತಾಂತ್ರಿಕವಾದ ರೀತಿಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಜನಕ್ಕೆ ಅರ್ಥವಾಗುತ್ತಾ? ಅಲ್ಲಿ ಎಷ್ಟು ವೆರೈಟೀಸ್ ಜನ ಇದ್ದಾರೆ, ಮತ ಹಾಕೋರಲ್ಲಿ ಎಷ್ಟು ಐಕ್ಯೂ ಇರ್ತಕ್ಕಂಥವ್ರು, ಭಿನ್ನವಾದ ಐಕ್ಯೂ ಇರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೆ ಮುಂಚೆ ಇಲ್ಲಿ ಸ್ವಾಮಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ, ನಮಗೂ ಅವ್ರಿಗೂ ಈ ರಂಗಭೂಮಿಯ ನಿಕಟ ಸಂಬಂಧವೂ ಇದೆ, ಬರೀ ಇದೆ ಅಲ್ಲ. ಅಲ್ಲ, ಯಾವ್ದು ಬೇಕಾದ್ರೂ ಮಾತಾಡ್ತೀನಿ, ಅಂದ್ರೆ ನೀವು ಟೈಮ್ ಕೊಡ್ಬೇಕಷ್ಟೇ ನಮಗೆ ಮಾತಾಡೋಕ್ಕೇನು. ಆದ್ರೆ ನಮ್ಮ ರೆಡ್ಡಿ ಹೇಳ್ತಾರೆ ಮಾತಾಡೋದ್ರಿಂದ ಏನು ಆಗೋದು, ನುಗ್ಗರಿ ನಡೀರಿ ಅಂತಿದ್ದಾರಲ್ಲ, ಅದಕ್ಕೆ ಇವತ್ತೇ ಆಗಲ್ಲ, ಇವತ್ತು ಸಾಯಂಕಾಲನೇ ಆಗಲ್ಲ, ಮುಂದೆ ಯೋಚನೆ ಮಾಡಲ್ಲ ಅಂತ. ಇಲ್ಲಿ ನಾನು ಈ ಮಂಟೇಸ್ವಾಮಿ ಕಾವ್ಯವನ್ನು ಈ ಪ್ರಜಾಪ್ರಭುತ್ವಕ್ಕೆ ಹೇಗೆ ಹೋಲಿಕೆ ಮಾಡ್ಕೋಬೋದು ಅನ್ನೋದಕ್ಕೆ ನಮ್ಮ ನಾಟಕದ್ದೇ ಒಂದು ಮಾತಿದೆ. ಸ್ವಾಮಿಗಳಿಗೂ ಸುಲಭವಾಗಿ ಅರ್ಥ ಆಗುತ್ತೆ, ಅದನ್ನು ಹೇಳ್ತೀನಿ. ಎಷ್ಟು ಸೊಗಸಾಗಿ ಅರ್ಥಪೂರ್ಣವಾಗಿ ನೀಲ್ಗಾರರು ಅಂತ ಇರ್ತಾರೆ ನಮ್ಮ ಮಂಟೇಸ್ವಾಮಿ. ಆದಿಯೊಳಗಲ ಜ್ಯೋತಿ, ಬೀದಿಯೊಳಗಲ ಜ್ಯೋತಿ, ಗುಡಿಯಗಲ ಜ್ಯೋತಿ, ಬಯಲಿನೊಳಗಲ ಜ್ಯೋತಿ, ಲಿಂಗದೊಳಗಲ ಜ್ಯೋತಿ, ಅಂಗದೊಳಗಲ ಜ್ಯೋತಿ, ಹೊಲಗೇರಿಯ ಜ್ಯೋತಿ, ಕುಲಗೇರಿಯ ಜ್ಯೋತಿ, ಅರಮನೆಯೊಳಗಲ ಜ್ಯೋತಿ, ಗುರುಮನೆಯೊಳಗಲ ಜ್ಯೋತಿ, ತಿಪ್ಪೆಯ ಮೇಲೆ ಕತ್ತಿಸಿ ಮಡಗಿದರೆ ಹತ್ತಿ ಬೆಳೆಯುವ ಜ್ಯೋತಿ. ಇದರ ಅರ್ಥ ಜ್ಯೋತಿ ಅಂತ ಅಂದರೆ ಶಿವಸ್ವರೂಪಿಯಾದಂಥ ಜ್ಯೋತಿ, ಬೆಳಕು ಅಲ್ವೇ? ಆ ಬೆಳಕಿಗೆ ಅದನ್ನು ಜ್ಯೋತಿ. ನಾನು ಈ ಜ್ಯೋತಿಯನ್ನು ಪ್ರಜಾಪ್ರಭುತ್ವಕ್ಕೆ ಹೇಗೆ ಅಂತ ಅಂದರೆ, ಇದು ಉಳ್ಳವರು ಇಲ್ಲದವರು, ಬಡವರು ಬಲ್ಲಿದರು, ಕುಲವಂತರು ಕುಲಹೀನರು, ಅರಮನೆ ಗುರುಮನೆ, ಈಗ ಎಲ್ಲ ಕಡೆಯಲ್ಲೂ ಬೆಳಗುವ ಜ್ಯೋತಿ ಇದು. ನಮ್ಮ ಕಲಾವಿದರು ಎಷ್ಟು ಚೆನ್ನಾಗಿ ಹೇಳಿದರೆ, ತಿಪ್ಪೆ ಮೇಲೆ ಕತ್ತಿಸಿ ಮಡಗಿದರೂ ಹತ್ತಿ ಬೆಳಗುವ ಜ್ಯೋತಿ. ಎಂತ ಅದ್ಭುತವಾಗಿದೆ. ಆದರೆ ಇವತ್ತೇನಾಗಿದೆ, ಇಲ್ಲದವರ ಮನೆಗೆ ಬೆಂಕಿ ಹಚ್ಚಿ ಉಳ್ಳವರ ಮನೆ ಬೆಳಕು ಮಾಡಿಕೊಳ್ಳೋ ಕೆಲಸ ನಡೀತಾ ಇದೆ. ಅಂದರೆ ಇಲ್ಲದವರ ಮನೆ ಬೆಂಕಿ ಹಚ್ಚಿ ಉಳ್ಳವರ ಮನೆ ಬೆಳಕು ಮಾಡಿಕೊಳ್ಳುವ ಕೆಲಸ ನಡೀತಾ ಇದೆ. ಸಿದ್ಧಲಿಂಗಯ್ಯನವರು ಇದಕ್ಕೆ ನೀವು ಹೇಳಿದಾಗೆ ಕವನದ್ದೇ ಒಂದು ವಾಕ್ಯ ಯಾವತ್ತೋ ಬರೆದ ನಮ್ಮ ಕವಿ ಸಿದ್ಧಲಿಂಗಯ್ಯನವರು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲರ ಜೇಬಿಗೆ ಬಂತು, ಕೋಟ್ಯಾಧೀಶ್ವರ ಕೋಲಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಲಾಟ್ಗೆ ಬಂತು 47ರ ಸ್ವಾತಂತ್ರ್ಯ. 75 ವರ್ಷ ಕಳೆದೋಗಿದೆ. ಇವತ್ತು ಅದಕ್ಕಿಂತ ಭಿನ್ನವಾಗಿ ಏನಾದರೂ ಇದೆಯಾ? ಇವತ್ತು ಅಂಬಾನಿ ಬಂದಿದ್ದಾರೆ, ಅದಾನಿ ಅಂಬಾನಿ ಬಂದಿದ್ದಾರೆ. ಇವಾಗ ಹೋಲಿಸಿದಾಗ ಈಗ ಪೊಲೀಸ್ನವ್ರದ್ದು ಪೊಲೀಸ್ನವರೆಲ್ಲ ಮುಖ್ಯಮಂತ್ರಿಗಳನ್ನೇ ಕೇಳೋದ್ರಿಂದ ಏನೋ ಪರಿಸ್ಥಿತಿಯಲ್ಲಿ ಇದೆ ಇವತ್ತು, ಅಲ್ವ? ಆ ಥರದ್ದೊಂದು ಪ್ರಜಾಪ್ರಭುತ್ವ ನಮಗೆ ಬೇಕಾಗಿದೆ. ನಮ್ದೊಂದು ಗಾದೆ ಹೇಳ್ತಿದೆ, ಊಸ್ದವ್ರು ಯಾರು ಅಂತಂದ್ರೆ ಮಾಸೂದ್ ಬಟ್ಟೆ ಅನ್ನುವಂತ. ನಮ್ದೆಲ್ಲ ಹೆಂಗೆ ಊಸ್ದವ್ನು ಯಾರು ಅಂತಂದ್ರೆ ಮಾಸೂದ್ ಬಟ್ಟೆ ಅಂದ್ರೆ ಬಡವರು ಅಂತ. ಬಡಿಬೇಕು ಬಿಳಿ ಬಟ್ಟೆ ಹಾಕೊಂಡು ಊಸ್ಬಿಟ್ಟಿರ್ತದೆ, ಗಲೀಜಾಗಿ ಹೋಗಿರ್ತದೆ, ತೊಳೆಯಕ್ಕೆ ನಾವು ಬೇಕಂತೆ. 1952 ನಮ್ಮ ಶ್ರೀರಂಗ ಶೋಕಚಕ್ರದಲ್ಲಿ ಒಂದು ಮಾತಾಡ್ತಾರೆ ನಾಟಕದಲ್ಲಿ. ಅಂದ್ರೆ ಕಲ್ಪನೆ ಹೆಂಗಿತ್ತು ಅವತ್ತಿನ ಕಾಲಕ್ಕೆ ಕುವೆಂಪು ಇದ್ದಾಗೆ ಅಂತ ಅವರಲ್ಲಿ ನಾಟಕದಲ್ಲಿ ಒಂದು ಮಾತಾಡ್ತಾನೆ, ಗಣರಾಜ್ಯ ಗುಣರಾಜ್ಯ ಅಲ್ಲ, ಇಲ್ಲಿ ಚಪ್ಪಾಳೆ ಹೊಡೆಸ್ಕೊಳ್ಳೋ ದಂಧೆನೇ ಬೇರೆ, ಓಟ್ ತಕ್ಕೊಳ್ಳೋ ದಂಧೆನೇ ಬೇರೆ ಅಂತ ಚೆನ್ನಾಗಿ ಮಾತಾಡಿದ್ರೆ ಮಂದಿ ಚಪ್ಪಾಳೆ ಹೊಡಿತಾರೆ. ಆದರೆ ಓಟ್ ಕೊಡುವಾಗ ಬೇರೆ ಪ್ರಯೋಜನ ನೋಡ್ಕೊಂಡು ಓಟ್ ಕೊಡ್ತಾರೆ. ಇದನ್ನ ಯಾವತ್ತು ಬರ್ತಿದ್ದಾರೆ? 1952 ಬರ್ತಿದ್ದಾರೆ. ಹೌದೌದು. ಉತ್ತಮ ಪ್ರಭುತ್ವ ಒಳದಟ್ಟಿ ಅಂತ ಒಂದು ಬರೆದವ್ರೆ. ಉತ್ತಮ ಪ್ರಭುತ್ವ ಸುಳ್ಳು, ಅದು ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದಲ್ಲಿ. ಇಷ್ಟು ವರ್ಷಗಳಲ್ಲಿ ನಮ್ಮ ರಾಜಕಾರಣಿ ಕಲಿತ ಪಾಠ ಏನಪ್ಪ ಅಂದರೆ, ಮತದಾರರನ್ನು ಭ್ರಷ್ಟರನ್ನಾಗಿ ಮಾಡಿದ್ರೆ ನಮ್ಮ ಭ್ರಷ್ಟಾಚಾರ ಮುಚ್ಚಾಕ್ಬೋದು. ಸಲ್ವಾರ ಸರ್, ನಾವು ಭ್ರಷ್ಟಾಚಾರ ಆಗೋ ಬದಲು ಮತ್ತು ಮತದಾರರನ್ನು ಭ್ರಷ್ಟಾಚಾರ ಮಾಡಿಬಿಟ್ರೆ ಭ್ರಷ್ಟಾಚಾರ ಮಾಡೋದು ಸುಲಭ. ಇವತ್ತು ನಾವು ಈ ಮೂರು ಪಾರ್ಟಿಯವ್ರು ಹೇಳ್ಕೊಂಡು ಮಾತಾಡೋಕ್ಕೆ ಶಕ್ತಿ ಇಲ್ವಲ್ಲ. ನೀನು ದುಡ್ಡು ಹೊಡೆದಿದ್ಯಾ ಅಂದರೆ ಇನ್ನೊಬ್ಬ ಹೇಳ್ತಾನೆ, ನೀನು ಹೊಡೆದೇ ಇಲ್ಲ, ಅವನಿಗಿಂತ ಹೌದಾ ರೆಡ್ಡಿ ಅವ್ರು ನೆನ್ನೆ ಹೇಳ್ತಿದ್ರು ಅವನಿಗಿಂತ ಸ್ವಲ್ಪ ಕಡಿಮೆ ಹೊಡೆದಿದ್ದಾನೆ ಅವನು ಅಂತ. ಅದು ಹೊಡೆದಿರೋರೇ ಎಲ್ಲರೂ. ಅಂದ್ರೆ ಮತದಾರನ ಕೆಡಿಸಿದ್ರಿಂದ ಇದು ಸಾಧ್ಯ ಆಗಿದೆ. ಅದನ್ನು ಅವರು ಕಾಲಾಂತರವಾಗಿ ಕಂಟಿನ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ಎಲೆಕ್ಷನ್ ಚಿಂತೆ ಇಟ್ಟುಕೊಂಡು ರಾಜಕೀಯ ಮಾಡುವುದು ಪುಡಾರಿ. ಮುಂದಿನ ಎಲೆಕ್ಷನ್ ಚಿಂತೆ ಇಟ್ಕೊಂಡು ಮಾಡೋದು ಪುಡಾರಿ. ಮುಂದಿನ ಜನರೇಷನ್ ಚಿಂತೆ ಇಟ್ಕೊಂಡು ರಾಜಕೀಯ ಮಾಡೋದು ಮುತ್ಸದ್ದಿ. ಅದಿದೆಯಾ ಇವತ್ತು? ಪುಡಾರಿಗಳಿದ್ದೀವಿ, ಮುತ್ಸದ್ದಿಗಳಿಲ್ಲ, ಹೋಗಿದೆ ಅದು. ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಒಳ್ಳೆ ಆಸ್ತಿ ಬಿಟ್ಟು ಹೋಗೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ.
ಒಳ್ಳೆ ದೇಶ, ಒಳ್ಳೆ ಸಮಾಜ ಬಿಟ್ಟು ಹೋಗದೆ ಇದ್ದಾರೆ, ಒಳ್ಳೆ ಮನೆ, ಒಳ್ಳೆ ಆಸ್ತಿ ಇಟ್ಕೊಂಡು ಯಾವ ಮಕ್ಕಳು ಏನು ಮಾಡಬೇಕು? ಬೇರಿಗೆ ವಿಷ ಹಾಕಿ ಹಣ್ಣಿನಲ್ಲಿ ಅಮೃತ ಹುಡುಕ್ತಾ ಇದ್ದೀವಿ ನಾವು ಸಾಕಿರೋ ರಾಜಕಾರಣಿಗಳೆಲ್ಲ ಬೇವಿನ ಹಾಕಿರ್ತಕ್ಕಂಥ ಮರಗಳು, ಅದರಲ್ಲಿ ಮಾನವನ ಹುಡುಕಿದ್ರೆ ಹೆಂಗೆ ಸಾಧ್ಯ ಸ್ವಾಮಿ? ನದಿ ಮೂಲವನ್ನೇ ಕೆಡಿಸ್ಬಿಟ್ಟು ಒಳಗಡೆ ಶುದ್ಧಿ ನೀರಿಲ್ಲದೆ ಮೇಲ್ಗಡೆ ಶುದ್ಧಿ ನೀರನ್ನ ಹುಡುಕ್ತಾ ಇದ್ದೀವಿ. ಇವತ್ತು ನದಿನ ಸ್ವಚ್ಛ ಮಾಡ್ತಿರೋ ಪರಿಸ್ಥಿತಿನೂ ಹಂಗೆ ಆಗಿದೆಯಲ್ಲ. ದೊಡ್ಡ ಲೆವೆಲ್ದಲ್ಲಿ ಇವತ್ತು ಇಲ್ಲಿದ್ದಲ್ಲ ರಾಜರತ್ನಮ್ಮ ಅವ್ರದ್ದು ಒಂದು ಚುಟ್ಕ ಅದಕ್ಕೆ ಜ್ಞಾಪಕ ಬರುತ್ತೆ. ಅರ್ಥ ಮಾಡ್ಕೊಂಡು ಹಿಂಗಲ್ಲಂಗೆ ಅನ್ನೋರ್ ಮಾತು ಗಂಗೆ, ಅರ್ಥ ಆಗದೆ ಸಿಕ್ದಂಗೆ ಅನ್ನೋರು ಚಂದ್ರನ ಮಕ್ಕ ಉಗ್ದಂಗೆ. ನನ್ನ ಮಕ್ಕಲ್ಲ ಹೇಳಿ ಬೇರೆ ಅರ್ಥ ಮಾಡ್ಕೊಂಡು ಹಿಂಗಿಲ್ಲಂಗೆ ಅನ್ನೋರ್ ಮಾತು ಗಂಗೆ, ಅರ್ಥ ಆಗ್ತದೆ ಸಿಕ್ದಂಗೆ ಅನ್ನೋರು ಚಂದ್ರನ ಮಕ್ಕ ಉಗ್ದಂಗೆ. ನೋಡಿ, ಟ್ರೈ ಮಾಡಿ ನೋಡಿ. ಹಾಗಾಗಿ ನಾನು ಹೆಚ್ಚು ಇದೇ ವ್ಯವಸ್ಥೆಯನ್ನು ಟೀಕೆ ಮಾಡ್ತಾ ನಾನು ಕಲೆ ಕಳೆಯಕ್ಕೆ ಹೋಗಲ್ಲ. ಮತದಾರನ ಜವಾಬ್ದಾರಿ ಬಗ್ಗೆ ನಮ್ಮ ಕರ್ತವ್ಯ ಏನು ಅನ್ನುವ ಪ್ರಶ್ನೆಗೆ ನೇರವಾಗಿ ಸಾಕು. ಇಷ್ಟೆಲ್ಲ ನಾನು ಮಾತಾಡಿದ್ದೆ ಸಾಕಾಗಿದೆ. ಮತದಾರರು ಇಲ್ಲಿ ಏನಾದ್ರು 3 ವಿಚಾರವನ್ನು ನಾನು ಈ ಪ್ರಸ್ತಾಪ ಮಾಡ್ತೀನಿ. ನಾವು ಎಷ್ಟು ಮಟ್ಟಿಗೆ ಇದನ್ನು ಒತ್ತಾಯ ಮಾಡ್ಬೋದು. ಮತದಾನ ಒಂದು ಹಕ್ಕು ಮತ್ತು ಕರ್ತವ್ಯ. ಹಕ್ಕನ್ನು ತಪ್ಪು ಮಾಡ್ತಾ ಇದ್ದೀವಿ, ಕರ್ತವ್ಯದಲ್ಲೂ ತಪ್ಪು ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಗಳನ್ನ ಇವತ್ತು ನಾನು ಇದು ಮೊಟ್ಟೆ ಬಂತ ಮುಂಚೆ ಬಂತ, ಕೋಳಿ ಮುಂಚೆ ಬಂತ ಅಂತ ಹುಟ್ಟಕ್ಕಾಗಲ್ಲ. ಕಡ್ಡಾಯ ಮತದಾನ ಒಂದು ಪರಿಹಾರ ಆಗ್ಬೋದು. ಕಡ್ಡಾಯ ಮತದಾನ ಆಗೋದ್ರಿಂದ ಆ ಮತದಾನ ಯಾರು ಮಾಡೋದಿಲ್ವೋ ಅವ್ರಿಗೆ ಈ ಭಾರತ ದೇಶದಲ್ಲಿ ಬಹಳಷ್ಟು ಅನುಕೂಲಗಳು ಸಿಕ್ಕೋಲ್ಲ ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡಿದಾಗ ನೀವು ಮತದಾನದ ಪ್ರಶ್ನೆ ಇನ್ನೊಂದು ಏನಾಗಿದೆ ಅಂದ್ರೆ, ಯಾವ್ಯಾವ ಕಾರಣಕ್ಕೂ ಎಲ್ಲಿದ್ದಾನೆ ಮತದಾರ ಅಂದ್ರೆ ದಾನ ಮಾಡೋನು. ಮಾರಾಟ ಆಗ್ತಾ ಇರ್ತಕ್ಕಂಥ ಮತದಾರರು ದಾನ ಮಾಡೋ ಪ್ರಶ್ನೆ ಎಲ್ಲಿದೆ? ಬಹುತೇಕ ಮತದಾರರು ಪಕ್ಷದ ಕಾರ್ಯಕರ್ತರೆ. ಈಗ ನಿಮ್ಮ ಊರಲ್ಲಿ ಯಾರು ಹೋಗ್ಬಿಡ್ಲಿ, ಮಹಿಮಾ ಅಭಿಮಾನಿಗಳಿದಾರ, ರೆಡ್ಡಿ ಪಕ್ಷದ ಅಭಿಮಾನಿಗಳಿದಾರ, ಅವ್ರ ಪಕ್ಷದ ನನ್ನ ಪಕ್ಷದ ಅಭಿಮಾನಿಗಳಿದಾರ, ಇರೋ 3 ಪಾರ್ಟಿ ಯಾರು? ಇವ್ರ ಮರಿಗಳೇ. ದರೋಡೆ ಮಾಡಿರ್ತಕ್ಕಂಥವ್ರು, ಕೊಲೆಗಡಕರು, ಅವರ ಪಳೆಯುಳಿಕೆಗಳೇ ಅವರು. ಅಂದ್ರೆ ಬಹುತೇಕ ಮತದಾರರೆಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಇಂಥವ್ರಿಗೆ ಹಾಕ್ಬೇಕು ಅಂತ. ಹೆಂಗೆ ಪರಿವರ್ತನೆ ಮಾಡ್ತೀರಾ? ನನ್ನ ಚಿಂತನೆ ಇದೆ. ಸಾರ್ವಜನಿಕರಾಗಿರ್ಬೇಕಾಗಿತ್ತು ಮತದಾರರು. ಸಾರ್ವಜನಿಕರಾಗಿದ್ದಾಗ ನಾವು ಹೋಗಿ ಹೇಳ್ಬೋದಾಗಿತ್ತು, ಹೀಗಿದೆ, ಈ ಊರಿನ ರಸ್ತೆ ಇದೆ, ಏನೋ ಇದೆ, ಇಂಥದ್ದಿದೆ. ಇವತ್ತು ವೈಯಕ್ತಿಕವಾಗಿ ಅಲ್ಲಿ ಕೆಲಸ ಮಾಡಿಸ್ಕೊಂತಿರೋದು ರಸ್ತೆನಲ್ಲ, ಸ್ಕೂಲ್ನಲ್ಲ, ಆಸ್ಪತ್ರೆನಲ್ಲ. ಅವ್ರ ಕಾರ್ಯಕರ್ತರು ಮತದಾರರು. ವೈಯಕ್ತಿಕ ಮದುವೆಗೆ ಹಣ ಎಷ್ಟು ಕೊಡ್ತೀರಾ, ತಿಥಿಗೆ ಹಣ ಎಷ್ಟು ಕೊಡ್ತೀರಾ, ನಾಮಕರಣಕ್ಕೆ ಎಷ್ಟು ಹಣ ಕೊಡ್ತೀರಾ? ನಮ್ಮ ಹುಡುಗನ ಕೆಲಸ ಆಗಬೇಕಾಗಿದೆ, ಇಲ್ಲೊಂದು ಅನ್ಯಾಯ ಆಗ್ಬಿಟ್ಟಿದೆ, ಸರಿ ಮಾಡಿಕೊಡಿ. ಅಲ್ಲೊಂದು ಒತ್ತುವರಿ ಆಗಬೇಕಾಗಿದೆ, ಅದು ದರ್ಖಾಸ್ತ್ ಭೂಮಿ ಇದೆ, ಗೋಮಾಳ ಭೂಮಿ ಇದೆ, ಮಾಡಿಕೊಡಿ. ಅವರೆಲ್ಲರೂ ಕೂಡ ಮತದಾರರು. ಇವತ್ತು ಪರಿವರ್ತನೆ ಪರ್ಯಾಯ ಹೇಗೆ ಮಾಡೋಕ್ಕಾಗತ್ತೆ? ಅದಕ್ಕೆ ಕಡ್ಡಾಯ ಮತದಾನ ಸ್ವಲ್ಪ ಭಾಗ ನನಗೆ ಅದು ಸ್ವಲ್ಪ ಸುಧಾರಣೆ ಆಗ್ಬೋದೇನೋ ಅಂತ ಒಂದು, ಅದು ಸಾಧ್ಯ ಇದೆ ಮಾಡಿಸ್ಬೋದು ಅಂತಂದ್ರೆ ಕಷ್ಟ ಬಿದ್ದು ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿ ಭಾಳ ಉತ್ತರ ಕೊಡ್ತಾರೆ, ಅಕ್ಷರಸ್ಥರು ಕಡಿಮೆ ಇದ್ದಾರೆ, ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ, ಬುದ್ಧಿವಂತರಿಲ್ಲ, ಚಿಹ್ನೆ ಯಾಕಿದೆ ನಿಮಗೆ? ಚಿಹ್ನೆ ವಿದ್ಯಾಭ್ಯಾಸ ಕಲಿಸ್ತೀರೋ ಮೊದಲನೇ ತಪ್ಪು ನಿಮ್ಮದು. ಆದ್ರೆ ಈಗ ಅಲ್ಲಿ ಮಾಡೋದಕ್ಕೆ ತೊಂದರೆ ಇದೆ. ಅದಕ್ಕೆ ನಮ್ಮ ತಾಯಿ ಒಂದು ಮಾತಾಡ್ತಿದ್ದು, ಅನಕ್ಷರಸ್ಥೆ ಹೆಬ್ಬೆಟ್ಟು ಈ ಥರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ತಾಯಿ ಒಂದು 2-3 ವರ್ಷದಿಂದ ಹೇಳ್ತಿದ್ಲು, ಎಲ್ಲೋ ಹೋಗ್ತಿದ್ದೆ, ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಭಾಷಣ ಮಾಡೋಕ್ಕೆ ಹೋಗ್ತೀನಿ. ಅದು ಮಾಮೂಲಿ ಬೇಜಾರಾಗ್ಬಿಟ್ಟಿದ್ದು ನನ್ನ ಭಾಷಣಗಳು ಕೇಳಿ ಅವ್ರಿಗೂ ಕೂಡ ಮಾತಾಡೋದು ಅಂದ್ಬಿಟ್ರೆ ಇವ್ರಿಗೇನು ಗೊತ್ತಿಲ್ಲ ಅಂತ. ಆಮೇಲೆ ಅದರಲ್ಲೇ ಡಾಕ್ಟ್ರೇಟ್ ತಗೊಂಡೆ ಅಂತ ಗೊತ್ತಿಲ್ಲ ಅವ್ರಿಗೆಲ್ಲೂ. ಮಾತಾಡಿನೇ ಡಾಕ್ಟ್ರೇಟ್ ಕೊಟ್ಟರು ಗುಲ್ಬರ್ಗ ಯೂನಿವರ್ಸಿಟಿ. ಆಮೇಲೆ ನಮ್ಮ ಅಮ್ಮಗೆ ಹೇಳಿದೆ, ನಾವು ಡಾಕ್ಟ್ರೇಟ್ ಬಂದಿದೆ ಅಂತ. ಹೋದೇನೋ ಅಂತ ಅಂತಾರೆ ಹಂಗೂ. ಆಮೇಲೆ ಅವ್ರು ತಿಳ್ಕೊಂಡಿದ್ದು ಡಾಕ್ಟ್ರ್ ಇರ್ಬೋದು ಅಂತ. ಅವ್ನು ಓದ್ತೀನೇ ಕೊಡ್ತೀರ ಅಂತ ಕೊಟ್ಟರಷ್ಟೇ ನೀನು ಬೇಗ ಹೋಗ್ತೀಯ, ಲೇಟಾಗಿ ಹೋಗಲ್ಲ. ಅವ್ರು ಹೇಳ್ತಾ ಇದ್ರು, ನೋಡು, ಈ ಸಂಪೂರ್ಣ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡಬೇಡ, ಮದುವೆ ಮನೆಗೆ ಕೊನೆಗೆ ಹೋಗ್ಬೇಡ, ಸತ್ತೋರ್ ಮನೆಗೆ ಬೇಗ ಹೋಗ್ಬೇಡ, ಆಮೇಲೆ ಸಭೆಯಲ್ಲಿ ಕೊನೆ ಭಾಷಣಕಾರನಾಗಬೇಡ. ನನಗೆ ಅರ್ಥ ಆಗಿಲ್ಲ, ಎಷ್ಟು ಕಾಮನ್ ಸೆನ್ಸ್ ಇದೆ ನಮ್ಮ ಅಮ್ಮನಿಗೆ ಅಂತ. ಅಯೋಗ್ಯ, ನೀನು ಸಂಪೂರ್ಣ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡಿದ್ರೆ ಬರೋದು ಬೆಳಗಿನ ಜಾವ, ಎಲ್ಲ ಎದ್ದೋಗ್ಬಿಟ್ಟಿರ್ತಾರೆ. ಆಮೇಲೆ ನೀನು ಮೂತಿ ಮಾಡ್ಕೊಂಡಿರೋದು ನೋಡಿದ್ರೆ ಯಾನ ಮಗನಿಗೆ ಗೊತ್ತಿಲ್ಲ ನೀನೇ ಅಂತ ಹೇಳ್ಕೋಬೇಕು. ನೀನು ತಿಮ್ಮಮ್ಮನವ್ರ ಮಗ ಅಂತ ಇದ್ರ ಗೊತ್ತೇ ಆಗಲ್ವಲ್ಲ, ಬಾಲಾಗಿಲ್ಲ ಆಗ್ತದೆ. ಅದು ಮುಗಿದೋಯ್ತಾ? ಮದುವೆ ಮನೆ ಕೊನೆಯಲ್ಲಿ ಹೋದ್ರೆ ಮೊದಲನೇನಿಗೆ ಬಿಟ್ಟ ತಿಳಿ ಸಾರು ಕೊನೆಯನ್ನು ಊಟ ಮಾಡ್ಕೋಬಹುದು ಅಲ್ವಾ? ಲೈನಾಗಿ ಇನ್ನು ಸ್ವಲ್ಪ ಡೌನ್ ಇದ್ದು ಬಿಟ್ರೆ
ಆ ರೆಡ್ಡಿ ತಟ್ಟೆಗೆ ಹಾಕಿದ್ರೆ ನೀವು ಊಟ ಮಾಡ್ಕೋಬಹುದು ಕಲ್ಸ್ಕೊಂಡು. ಹೌದಾ? ಅವನು ಸತ್ತವ್ರ ಮನೆಗೆ ಯಾಕೆ ಹೋಗ್ಬಾರ್ದು? ಸತ್ತಿರೋ ನನಗೆ ಪರಿಚಯನೇ ಇರಲ್ಲ, ಗುರ್ತು ಮತ್ತೇನೋ ತಾತನೋ ಆ ಫ್ರೆಂಡೋ ಯಾರೋ ಗೊತ್ತಿರ್ತಾರೆ, ತಾತ ಬೇರೆ ಸತ್ತಿರ್ತಾನೆ ಯಾರು ಅಂತ ಕೇಳಿ ಅಲ್ಲಿ ಹೋಗಿ ಮಕ್ಕ ಗಂಟಿಟ್ಕೊಂಡು ಕೂತಿರ್ಬೇಕು ರೀ, ಎಲ್ಲಿವರೆಗೂ ದಪ್ಪನಾಗೋವರೆಗೂ ಕಿಸಿ ಕಿಸ ಪಸ ಪಸ ಅಂತ ನಾ ಇಬ್ಬರು ಮಾತಾಡ್ಕೊಳ್ಳಂಗೆ ಇಲ್ಲ. ಅಯ್ಯೋ ಪಾಪ ಸೈಲೆಂಟು. ಈ ಗ್ರಾಚಾರಕ್ಕೆ ಯಾಕೆ ಹೋಗು ಕೇಳ್ಕೊಂಡು ದೂರ ನಿಂತ್ಕೊಂಡು ಮಣ್ಣು ಹಾಕ್ತಾ ಇದ್ದಾರೆ ಅಂದಾಗ ಅಲ್ಲಿ ಹೋಗಿ ಹಾಕ್ಬಿಟ್ಟು ಹೊಟ್ಬಿಡ್ಬೋದು. ಇನ್ನು ಕೊನೆಯ ಭಾಷಣಕಾರರಾದರೆ ಇದನ್ನು ತಗೊಂಡೋಗೋನು, ತಬಲಾ ತಗೊಂಡೋಗೋನು, ಮೈಕ್ ತಗೊಂಡೋಗೋನು ಇರ್ತಾರೆ, ಇನ್ಯಾರು ಇರಲ್ಲ. ಅಂಥದ್ದೇನು ಆಗಿಲ್ಲ ಇಲ್ಲಿ. ಅದಕ್ಕೂ ಕಾರಣ ಏನಂತಂದರೆ ಸ್ವಾಮಿಗಳ ಆಶೀರ್ವಚನ ಇನ್ನೂ ಆಗಿಲ್ಲ, ಅವರ ಅಂತಿಮ ತೀರ್ಮಾನ ಆಗಿಲ್ಲ. ಅದ್ರ ಮಧ್ಯೆ ಮಾತಾಡೋರು ಕೂಡ ಧೈರ್ಯವಾಗಿರ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚು ಇವತ್ತು ನೆನ್ನೆಯಿಂದ ಇವತ್ತು ಮಾತಾಡಿರೋದ್ರಲ್ಲಿ 10-15 ಜನ ಮಾತಾಡಿದ್ದೀವಿ. ಅದರೊಳಗಡೆ 7 ಜನದ ಮಾತು ಬಸವಲಿಂಗಪ್ಪನವ್ರು ಒಬ್ಬರೇ ಮಾತಾಡಿದ್ರು. ಹೆಂಗೆ ಅಂದರೆ ಕೂಡಿದ್ರೆ ಅಲ್ಲ ಮ್ಯಾಥಮೆಟಿಕ್ಸು, ಪ್ರತಿಯೊಬ್ಬರು ಮಾತಿನಲ್ಲೂ ಒಂದು ಪೀಠಿಕೆ ಇರ್ತದೆ. ನಿಮ್ಗೆ ನಾವು ಕೇಳಲೇಬೇಕಾದ ಪರಿಸ್ಥಿತಿ ಅನಿವಾರ್ಯ. ಸ್ವಾಮಿಗಳು ಒಬ್ಬರೇ ನಿಮಗೆ ಡೈರೆಕ್ಷನ್ ಕೊಡೋದು, ನಾವು ಕೊಡೋಕ್ಕಾಗತ್ತಾ? ಮೈಕಿನ ಭಾಷೆ ಮಾಡಿದೆ ಬೇಜಾರು. ಚೆನ್ನಾಗಿ ಮಾತಾಡ್ತೀರಾ, ಸೊಗಸಾಗಿ ಮಾತಾಡ್ತೀರಾ, ಆದರೆ ಯಾವುದು ಜ್ಞಾಪಕ ಇಲ್ಲ, ಅದು ಬೇರೆ ವಿಚಾರ. ದೊಡ್ಡದು ಮಾಡಲ್ಲ, ಆಮೇಲೆ ನಮ್ಗೆ ಅರ್ಥವೂ ಆಗಲಿಲ್ಲ. ನನ್ನ ಎಲ್ಲ ಮಾತುಗಳು ಸ್ವಲ್ಪ ನೆನ್ನೆಯಿಂದ ಆಗಿರ್ತಕ್ಕಂಥ ಈ ಇಕ್ಕಟ್ಟು ಬಿಕ್ಕಟ್ಟನ್ನು ಉಸಿರಾಡ್ಕೊಂಡಿದ್ದೀವಲ್ಲ, ಯಾವುದು ಬಿಡೋಕ್ಕಾಗದೆ, ಮುಂದೇನು ಬಿಡೋಕ್ಕಾಗದೆ, ಹಿಂದೇನು ಬಿಡೋಕ್ಕಾಗದೆ, ಆ ಒಂದು ಬದಲಾವಣೆಯನ್ನು ತರೋಣ. ಸೇರ್ಸ್ಕೊಂಡೆಲ್ಲ ಹೊಡಿತಿದ್ದ ಅವನು. ಆಯ್ತು, ಈಗ ಒಂದು ಹೇಳಿದೆ ನಾನು ಪರಿಹಾರದಲ್ಲಿ ಕಡ್ಡಾಯ ಮತದಾನ. ಎರಡನೇದು ನನಗೆ ಆಶ್ಚರ್ಯ ಆಗುತ್ತೆ. ಈಗ ಓಟ್ ಚುನಾವಣೆ ಆಗುತ್ತೆ, ಎಷ್ಟು ಪರ್ಸೆಂಟು ರೆಡ್ಡಿ ಅವರೇ? ಒಂದು 30% ಓಟ್ ಆಗಿರ್ತದೆ ಕೆಲವು ಜಾಗದಲ್ಲಿ. 35 ಇಟ್ಕೊಂಡು ಉದಾಹರಣೆ ಹೇಳ್ತೀನಿ. ಅದರಲ್ಲಿ 15% ತಗೊಂಡಿರ್ತಾರೆ ರೆಡ್ಡಿಯವರು, ಇನ್ನು 8% ಒಬ್ಬ ತಗೊಂಡಿರ್ತಾನೆ, 7%. ಗೆಲ್ಲೋನು ಯಾರು? ಇವರೇ ತಾನೆ. ಅಂದರೆ 20%. ಒಟ್ಟು ಆ ಕ್ಷೇತ್ರದಲ್ಲಿ 20% ಗೆದ್ದವನು ಪ್ರತಿನಿಧಿ. ಪ್ರಜಾಪ್ರಭುತ್ವನ ಇದು? ಡೆಮಾಕ್ರಸಿನ? ಕರೆಕ್ಟು. ಗೆದ್ದವ ಅಂದ್ರೆ ಇದಕ್ಕೆ ಡೆಮಾಕ್ರಸಿ ಅಂತ ಏನ್ ಕರೆಯಕ್ಕಾಗುತ್ತೆ? ಬಹುಮತ ಅನ್ನೋದಕ್ಕೆ ಅರ್ಥ ಏನಿದೆ? ಮಿನಿಮಮ್ ದೇಶ ಮನೆಗೆ 100 ದರ್ಶನ ಕೂತಿದ್ದೀವಿ, ಎಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ? ಇನ್ನೊಂದು ನೆನ್ನೆ ಬಂತು ಆ ಸಬ್ಜೆಕ್ಟು, ಅದು ಈಗಲೂ ಹೇಳ್ತಾರೆ. ಮೂರನೇದು ಭಾಳ ಪ್ರಮುಖವಾಗಿ ಹಿಂದಕ್ಕೆ ಕರೆಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಚುನಾವಣೆ ಸುಧಾರಣೆಯಲ್ಲಿ ತರಬೇಕಾಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಆದರೆ, ಅಯ್ಯೋ ಅನರ್ಹತೆ ಬಂದರೆ, ಮೆಂಟಲಿ ರಿಟಾರ್ಡೆಡ್ ಆದರೆ, ಏನೋ ಕಾದಾಗ ವಾಪಸ್ ಅದು ಕರೆಸ್ಕೋಬೇಕಲ್ವ? ತಪ್ಪು ಮಾಡಿದಾಗ ಅವನು ಕಣ್ಣೆದುರಿಗೆ ದರೋಡೆ ನೆನ್ನೆ. ಬಟ್ ಅದು ಒಂದು ಪರಿಹಾರಕ್ಕೆ ಅನುಕೂಲ ಆಗುತ್ತೆ. ರೈಟ್ ಟು ರಿಕಾಲ್, ಇಷ್ಟನ್ನ ರೈಟ್ ಟು ರಿಕಾಲ್ಗೆ ಹೇಳ್ತೀನಿ. ಆದರೆ ನಮಗೆ ಸಮಸ್ಯೆ ಇರೋದೇನಂತಂದರೆ, ಇದಲ್ಲದೆ ಜನಾಂದೋಲನ ನಾವು ಮಾಡಬೇಕಾದ್ರೆ, ನಾವು ನೀವು ಚುನಾವಣಾ ಸುಧಾರಣೆ ಮಾಡ್ತಕ್ಕಂಥದ್ದು ಗೆದ್ದ ಮೇಲೆ ಅಧಿಕಾರ ಸರ್ಕಾರ ಅಥವಾ ಡಿಮ್ಯಾಂಡ್ ಮಾಡ್ತೀವಿ. ಬರಬೇಕು ಬರೋದಕ್ಕೆ ಮುಂಚೆ ಆಗಬೇಕಾಗಿರೋದು ತಪ್ಪಾಗಿದೆಯೋ ಸುತ್ತಿ ಆಗಿದೆಯೋ, ಯಾರಿಂದ ಯಾರು ಮತದಾರರು ಕೆಟ್ಟಿದಾರೋ ಗೊತ್ತಿಲ್ಲ, ಮತದಾರರನ್ನು ನಾವು ತಲುಪೋದು ಹೇಗೆ? ಪರಿವರ್ತನೆ ಅಥವಾ ಪರ್ಯಾಯ. ಮತ ಮಾರಾಟದಿಂದ ಆಗ್ತದೆ ಒಂದು, ಹೌದಾ? ಆಮೇಲೆ ಜಾತಿಯ ಆಧಾರದ ಮೇಲೆ ಮತ ಆಗ್ತಾ ಇದೆಯಾ? ಆಮೇಲೆ ತೋಳುಬಲದಿಂದ ಮತ ಆಗ್ತಿದೆಯಾ? ಅಂಶಕ್ಕೊಳಗಾಗಿ ಮತ ಆಗ್ತಿದೆಯಾ? ಧರ್ಮದ ಹೆಸರಿನಲ್ಲಿ 100% ಬಹುತೇಕ ಮತ ಆಗ್ತಿದೆಯಾ? ಆಮೇಲೆ ಅರಿವಿನ ಕೊರತೆಯಿಂದಲೂ ಕೂಡ ಮತ ಆಗ್ತಿದೆಯಾ? ನಕ್ಕು ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ಎಷ್ಟೋ ಜನ ಇದ್ದಾರೆ. ಡೈಲಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಲೌಕಿಕ ಜ್ಞಾನ ಕಡಿಮೆ ಇದ್ದರೆ ಅದು ಸಾಧ್ಯನೇ ಇಲ್ವಾ? ಬಟ್ ಅವು ಮತ ಆಗ್ತವೆ, ಆ ಮತಗಳು ಮತ ಆಗ್ತವೆ, ಅದು ಬೇರೆ ರೀತಿಯಲ್ಲಿ ಆಗೋಗ್ತವೆ. ಆಮೇಲೆ ಅಪ್ಪ ಹಾಕಿದ ಆಲ್ದ ಮರ ಅಂತ ಅದೊಂದು ಪಂಗಡ ಇದೆಯಾ? ಆ ಆಲ್ದ ಮರ ಕಡಿಯೋಕ್ಕೆ ನನಗೆ ಇಷ್ಟನೇ ಇಲ್ಲಪ್ಪ, ಕಾಂಗ್ರೆಸ್ಸಲ್ಲಿ ಇದ್ದೀನಿ 45 ವರ್ಷದಿಂದ, 50 ವರ್ಷದಿಂದ, BJPಲಿ ಇದ್ದೀನಿ 50 ವರ್ಷದಿಂದ, ಅವ್ರನ್ನೇನು ಚೇಂಜ್ ಮಾಡ್ತೀರಾ? ಅವ್ರಿಗೆ ಗೊತ್ತಿರುತ್ತೆ ಇವನು ಕಳ್ಳ, ಇವನು ಕದೀಮ, ನನ್ನ ಕುಟುಂಬದಲ್ಲೇ ಇಂಥ ಕೆಲಸ ಮಾಡಿದ್ದಾನೆ. ಆದರೂ ಓಟ್ ಮಾತ್ರ ಎಲ್ಲಿಗೆ ಹಾಕ್ತಾರೆ? ಗುಂಪು ಕಟ್ಕೊಂಡು ಹೋಗಿ ಬಲಾಢ್ಯರ ಅಂಗಿನಲ್ಲಿರುವವರು ಅವರ ಆದೇಶದಂತೆ ಮತ ಹಾಕ್ತಾರ? ಈ ಕಾಫಿ ತೋಟ ಬೇರೆ ಬೇರೆ ಜಾಗದಲ್ಲಿ ಕೆಲಸಕ್ಕೆ ಪಾಳ್ಯಗಾರದ ಜೊತೆ ಕೆಲಸ ಇರ್ತಕ್ಕಂಥವ್ರಿಗೆ ವಲಸೆ ಬಂದಿರ್ತಕ್ಕಂಥವ್ರು ಮತದಾರರಾಗ್ಬಿಟ್ಟಿರ್ತಾರೆ.
ಅವ್ರು ಯಾರಿಗೆ ಮತ ಹಾಕ್ತಾರೆ ಹೇಳಿ? ಯಾರು? ಆ ಮಾಲೀಕ 150 ಲಾರಿ ಕಳಿಸ್ಬಿಡ್ತಾನೆ, 150 ಹೋಗಿ ಇಂಥವ್ರಿಗೆ ಗುದ್ಬಿಟ್ಟು ಬನ್ನಿ, ಚಕ್ರಕ್ಕೆ ಹಾಕಿ, ಆನೆಗೆ ಹಾಕಿ, ಕೈಗೆ ಹಾಕಿ. ಈ ಮತದಾನ ಇವೆಲ್ಲ ಗ್ಯಾರಂಟಿ ಹೋಗುವಂಥವೆ. ನಿಮ್ಮ ಪ್ರಾಮಾಣಿಕರಿಗೆ ಬರುವಂಥದ್ದಲ್ಲ, ನೀವು ನಿಂತರು ಬರುವಂಥದ್ದಲ್ವೇ ಅಲ್ಲ. ನೀವು ನಿಂತರು ಬರ್ಬೋದು, ನಿಮಗೆ ಆ ಮಾಲೀಕ ಹತ್ರ ಇದ್ರೆ ಅಲ್ವಾ. ಆಮೇಲೆ ಬಲಾಢ್ಯರ ಇದು ಮಾಡೋದು. ನೌಕರರು ಕೆಲವು ಕಡೆ ಅಸ್ತಿತ್ವಕ್ಕಾಗಿ, ಅಂದರೆ ನೌಕರರು ಅಂದರೆ ಖಾಸಗಿ, ನಾನು ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಖಾಸಗಿ ಕಾರ್ಖಾನೆ ಕಂಪ್ನಿಗಳು ಇವೆಲ್ಲ ಇರ್ತವಲ್ಲ, IT-BT, ಆ ನೌಕರರು ಕೂಡ ಯಾರಿಗೆ ಸಿಕ್ಕಕ್ಕೆ ಮತ ಹಾಕ್ತಾರೆ ಹೇಳಿ? ಒಂದು ಹಂತದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಮಾಲೀಕನಿಗೆ. ಹೀಗೆ ಅವರೆಲ್ಲ ವಿದ್ಯಾವಂತರೇ, ಬುದ್ಧಿವಂತರಲ್ಲ. ಮದ್ಯ, ಹಣಕ್ಕೆ, ಗುಲಾಮಗಿರಿಯಿಂದ ಮತ. ಒಂದು ಜಾತಿ, ಇನ್ನೊಂದು ಧಾರ್ಮಿಕವಾಗಿ ನಾವು ಅವ್ರನ್ನ ಅದಕ್ಕೆ ಮತ. ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು, ಇವತ್ತು ದುಡ್ಡು ಅಧಿಕಾರ ಮುಖ್ಯ ಆಗಿದೆ. ಇದು ನೇತಾರರಿಗೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಇಲ್ಲಿ ಬರೀ ಮತದಾರನ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ನಾವು ಚುನಾವಣೆಗೆ ನಿಲ್ಲಿಸ್ತಕ್ಕಂಥ, ಅಥವಾ ನಾವು ಚುನಾವಣೆಯ ದೃಷ್ಟಿಯಲ್ಲಿ ಈ 3 ಜನವನ್ನು ಫೇಸ್ ಮಾಡೋಕ್ಕೆ ಪರ್ಯಾಯ ಅಂತ ಹೋಗ್ತೀವಿ ಅಂತ ಅಂದಾಗ ಅದನ್ನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅವರು ಎಂಥವರು, ಹೇಗಿರಬೇಕಾಗತ್ತೆ. ಹಣ ಅದು ಎರಡನೇ ಭಾಗ, ಹಣ ಇದೆಲ್ಲ ವಂಚನೆ ಮಾಡೋದು. ಮಹಿಮಾರವರ ಥಿಯರಿನ ನಾವು ಅಲ್ಲಿ ಅಪ್ಲೈ ಮಾಡ್ಕೋಬೇಕಾದ್ರೆ, ಕಾಸು ಇಲ್ಲದೆ ಇದ್ದಾಗ, ಕಾಸಿದ್ದಾಗ ಮಾಡ್ಬೇಕಾದಿಲ್ಲ. ಕಾಸಿದ್ದವ್ರು ಮಾಡೋಕ್ಕೂ ಹೋಗಲ್ಲ, ಇವ್ರು ಮಾತು ಕೇಳೋಕ್ಕೂ ಹೋಗಲ್ಲ. ನಾನು ಕೇಳ್ತೀನಿ, ಯಾಕಂದ್ರೆ ನನ್ನ ಹತ್ರ ಕಾಸಿಲ್ಲ. ಬನ್ನಿ ಮಹಿಮಾವ್ರೆ, ಬನ್ನಿ ಏನೋ ಮಾಡೋಣ ಅಂತ. ರಾಜ್ಯ ಆಗಲೇ ನಾನು ಇವತ್ತು ಪಕ್ಷಗಳು ಹೆಂಗಿದ್ದಾವೆ, ಒಂದು ಪಕ್ಷ ಒಂದು ಚಿಂತನೆ, ಒಂದು ಪಕ್ಷ ಇನ್ನೊಂದು ಚಿಂತನೆ, ಇನ್ನೊಂದು ಪಕ್ಷ ಸ್ವಾರ್ಥ, ಕುಟುಂಬ ರಾಜಕಾರಣ. ಇನ್ನೊಂದು ನಾವು ತಿಳಿಸ್ಬೇಕಾಗಿರೋದು ಪರಿವಾರ ರಾಜಕಾರಣ. ಪರ್ಯಾಯ ರಾಜಕಾರಣ ಬೇರೆ, ಪರಿವಾರ ರಾಜಕಾರಣ. 3 ಪಾರ್ಟಿಯಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಉಂಟಿದೆಯಲ್ಲ. ಇವತ್ತು MLAಗಳನ್ನ ತಗೊಂಡು ಲಿಸ್ಟ್ ಹಾಕ್ಕೊಂಡು ಅವ್ರ ಮಕ್ಕಳು, ಅವ್ರ ಸೊಸೆದಿರು, ಅವರ ಅಣ್ತಂದಿರು ಎಷ್ಟೆಷ್ಟು ಜನ ಯಾವ್ಯಾವ ನಿಂತವ್ರು ನೋಡ್ಕೊಂಡು ಬನ್ನಿ. JDS ತಗೊಳ್ಳೋಣ ಉದಾಹರಣೆ, ನೇರವಾಗಿ ತಗೊಂಡು. ಕಾಂಗ್ರೆಸ್ನಲ್ಲಿ ನಿರಂತರವಾಗಿದ್ದಾರೆ ಒಂದು 35-40 ಜನ, 2 ಕನಿಷ್ಠ ಇದ್ದಾರೆ, 3-4 ಜನವೂ ಇದ್ದಾರೆ. ಇನ್ನು BJP-ನಲ್ಲಂತೂ ಅವರ ಪ್ರಾರಂಭ ಆದ ಯಡಿಯೂರಪ್ಪನವರಿಂದ ಶುರು ಮಾಡಿ ಎಲ್ಲಿಗೆ ಬೇಕಾದ್ರೂ ತಗೊಂಡು ಬನ್ನಿ ಅದೇ ಇದ್ದಾರೆ. ಅದಾದ್ಮೇಲೆ JDS, ಅದೇ ಪಾರ್ಟಿನೇ ಕುಟುಂಬ. ಕುಟುಂಬದಲ್ಲಿ ಒಳ ಮೀಸಲಾತಿನೂ ಆಯ್ತದೆ. ಅದನ್ನ ನಾವು ಬರೀ ಕುಟುಂಬಕ್ಕೆ ಸೀಮಿತವಾಗಿಲ್ಲ, ಒಳ ಮೀಸಲಾತಿ. ಅವ್ರಿಗೆ ಈಗ ಏನಾದರೂ ಅವಕಾಶ ಸಿಕ್ಕಿದ್ರೆ, ನಿಖಿಲ್ ಮಗ ಹುಟ್ಟಿದಾನೆ, ಅವ್ನು ಎಲಿಜಿಬಿಲಿಟಿ ಇದ್ರೆ ಅವನು MLC ಆಗ್ಬಿಡೋದು. ಅದೊಂದು ಚಾನ್ಸ್ ಇಲ್ಲ, 25 ವರ್ಷ ಆಗಲೇಬೇಕಾಗಿತ್ತು. ಅಂದರೆ ನಾನು ಟೀಕೆ ಮಾಡ್ತಿಲ್ಲ. ಇದಕ್ಕೆ ನಾವು ಪರ್ಯಾಯ ಈ ಓಟ್ ಹಾಕ್ತಾನೆ ಇದ್ದಾರಲ್ಲ, ಆ ಮತದಾರನ ಹೆಂಗಿದೆ ಅವ್ರು ಚೇಂಜ್ ಕೊಡೋದು. ಆ ದೃಷ್ಟಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ನನಗೆ ಪರಿಹಾರವನ್ನು ಇಂತಿಂಥದ್ದೇ ಮಾಡೋಕ್ಕಾಗುತ್ತೆ, 3 ಹೇಳಿ ಹೇಳಿದೆ, ಅವು 3ನ್ನ ಮಾಡಿಸೋದಕ್ಕೆ ಸಾಧ್ಯ ಇರೋ ಅಂದ್ಕೊಂಡು ಹಕ್ಕೊತ್ತಾಯ ಮಂಡನೆ ಮಾಡಿ ಎಲ್ಲರಿಗೂ ಒಪ್ಪಿಸಿ ಮಾಡಿಸ್ತಕ್ಕಂಥದ್ದು. ಜನರ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದ್ರೆ ಜನಾಂದೋಲನ, ಜನಾಭಿಪ್ರಾಯ, ಅಭಿಮಾನ, ಆಮೇಲೆ ಊರೂರು ತಿರುಗಿ 2 ವರ್ಷ 3 ವರ್ಷ ಚುನಾವಣೆ ಇರೋದರಿಂದ ಹತ್ತಿರದಲ್ಲೇ ನಮಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಯಾವ ಗಳಿಗೆಯಲ್ಲಿ ಬೇಕಾದರೂ ನೀರು ಕೊಡಿಲ್ಲ. ಅಲ್ಲ ನೀರಿದು, ಆಮೇಲೆ ಇನ್ನೇನೋ ಅನ್ಕೋಬೇಕು. ಇಲ್ಲ ಭಾಳ ಜನ ಆ ಥರ ತಪ್ಪು ಹಾಗೆಲ್ಲ ನಾವು ಇಲ್ಲ ಸಿನಿಮಾದವರು ಅಂದರೆ 100 ಹೆಂಡ್ತಿದಿದ್ದಾರೆ, 100 ಹೆಂಡ್ತಿ ಚಟ ಇರ್ತವೆ ಅಂತಾರೆ. ಆಕ್ಚುಲಿ ಇರೋದು ನಮ್ಮಂತ ಈ ಸ್ನೇಹಿತರು, ನಿಮ್ಮಂತವ್ರ ಹತ್ರ ನಾವು ಅದನ್ನ ನೋಡಿ ಭಯ ಬಿದ್ದುಬಿಟ್ಟಿದ್ದೀವಿ. ಈಗ ಸ್ವಾಮಿಗಳು ಇದ್ದಾರೆ, ಲೋಟನೂ ಅಲ್ಲಿದೆ, ತಂದು ಕೊಟ್ಟವರು ಅವ್ರ ಶಿಷ್ಯರೇ. ಅಷ್ಟು ಚೂಟಿ ಇಲ್ಲ ಸರ್ ನಾನು. ಅದಾದ್ಮೇಲೆ ನನಗೀಗ ಅನ್ಸೋದು ಜನಾಂದೋಲನ ಮಾಡೋಣ. ಇದು ಸತ್ಯ, ಪ್ರಾಕ್ಟಿಕಲ್ ಆಗಿ ಹೋಗೋಣ ಈಗ. ಯಾಕೆ ನಮಗೆ ಬರ್ತಕ್ಕಂಥ ಚುನಾವಣೆ ಇನ್ನು 3 ವರ್ಷ ಆದಮೇಲೆ ಅಥವಾ 4 ವರ್ಷ 2 ಚುನಾವಣೆ ದೊಡ್ಡವು ಬರ್ತವೆ. ಅದು ದೊಡ್ಡ ಅಂದರೆ ಬದಲಾವಣೆಯನ್ನು ಕ್ರಾಂತಿ ಮಾಡಬೇಕಾಗಿರ್ತಕ್ಕಂಥದ್ದು. ಸದ್ಯದಲ್ಲಿ ಸರ್ಕಾರ ಒಪ್ಪಿದ್ರೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಇವೆಲ್ಲ ಬರ್ತವೆ. ನಾನು ಆಗಲೇ ಹೇಳಿದೆ, ಈ ತಾಲೂಕ್ ಪಂಚಾಯತಿ ಇದೆಲ್ಲ ಚಿಹ್ನೆ ಕೊಡ್ತಿದ್ರೆ ಕೊಡೋದು ಎಲ್ಲಕ್ಕೂ ಕೊಟ್ಬಿಡಿ. ಬಲ ಇದು ಗ್ರಾಮ ಪಂಚಾಯತಿಗೆ ಮಾಡಿ ಸರ್. ಇಲ್ಲದ್ರೆ ಇಲ್ಲ ಪೂರ್ತ ತೆಗೆದಾಕಿ. ಡಿಸೆಂಟ್ರಲೈಸೇಷನ್ ಅಂತ ಅಂದ್ಬಿಟ್ಟು ಏನಾಯ್ತು, ಅದು ಒಳ್ಳೇದು. ಮಂಡಲ ಪಂಚಾಯತಿ ಪ್ರಶ್ನೆ ಬಂದಾಗ ಆಯಾ ರಾಜಕೀಯ ಪಕ್ಷ
ಪಕ್ಷಗಳ ಚಿಹ್ನೆಗಳ ಮೇಲೆ ಮಂಡಲ ಪಂಚಾಯಿತಿ ಚುನಾವಣೆಗಳು ನಡೆದಿತ್ತು. ಈಗಲೂ ಗ್ರಾಮ ಪಂಚಾಯತ್ಗಳಲ್ಲಿ ರಾಜಕೀಯ ಹೀಗೆ ಬರೆಸೋ ಬದಲಿಗೆ ನೇರವಾಗಿ ಚಿಹ್ನೆಗಳನ್ನೇ ಕೊಟ್ಬಿಡಿ ಅಂತ ನೆನ್ನೆ ಮಾತಾಡಿ. ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಥರ ಇರುವಂಥದ್ದು. ಬೇರೆ ಕಡೆ ವೆಸ್ಟ್ ಬೆಂಗಾಲಲ್ಲಿ ಏನಾಯ್ತು, ಬೇರು ಮಟ್ಟದ ಪಕ್ಷಿಗಳು ಮಾಡಕ್ಕೆ ಹೋಗಿ ಬೇರು ಮಟ್ಟದ ಕಾರ್ಯಕರ್ತರು ಬೇರು ಮಟ್ಟದ ಪಕ್ಷಗಳಿಗೆ ಹೋಗಿ ಎಲ್ಲ ಕಮಿಟ್ ಮಾಡಿಸ್ಬಿಟ್ಟಿದ್ದೀವಿ. ಈಗ ನಮ್ಮೊಂದು ಊರು ಹಳ್ಳಿ ಅಂತಂದರೆ 400 ಓಟ್ ಇದ್ದರೆ ಅದರಲ್ಲೊಂದು 100 ಓಟ್ ಏನಾದರೂ ಆತ್ಮಸಾಕ್ಷಿಗೆ ಓಟ್ ಹಾಕ್ಬೋದು ಏನೋ, ಅಥವಾ ಅವ್ನು ಇಷ್ಟ ಬಂದವನು ಓಟ್, ಮಿಕ್ಕಿತ್ತು ಇಷ್ಟ ಬಂದವನು ಓಟ್ ಮಾಡೋ ಸ್ಥಿತಿ ಇಲ್ಲ. ಆತ್ಮಸಾಕ್ಷಿಗೆ ಪರವಾಗಿ ಓಟ್ ಮಾಡೋ ಸ್ಥಿತಿ ವಾತಾವರಣವೇ ಇಲ್ಲ ಅಲ್ಲಿ. ಹಾಂ ಹೌದು, ಅದು ಈ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ನಮಗೆ ಬೇರು ಮಟ್ಟದ ಆಡಳಿತ ಬೇಕಷ್ಟೇ, ಪಕ್ಷಗಳು ಬೇಕಾಗಿಲ್ಲ. ಆಮೇಲೆ ಕಾರ್ಯಕರ್ತರು ಬೇಕು, ಬೇರು ಮಟ್ಟದ ಆಡಳಿತ ಬೇಕಾಗಿದೆ ಅಲ್ವಾ ಮೂಲಭೂತವಾಗಿ. ಅದು ಇವತ್ತು ಬೇಡು ಮಟ್ಟದ ರಾಜಕಾರಣ ಆಗೋಗಿದೆ. ಮನೆ ಮನೆಗೂ ರಾಜಕಾರಣ ಆಗ್ಬಿಟ್ಟಿದ್ದೀವಿ. ಬಾವುಟ ಹಾಕಲು ಸಂತೋಷ ಪಡ್ತೀವಿ ನಾವು, ನಮ್ದೊಂದು ಬಾಟ ಬಿಟ್ಟು 10 ಜನ ಸೇರಿಸ್ಕೊಳ್ಳೋಣ ಅಂತ. 15 ಜನ ನಿಮಗೆ ಸಿಕ್ಕಿದ್ದು, ಇನ್ನು 50 ಜನ ಬೇರೆಯವ್ರಿಗೆ ಸಿಕ್ಬಿಟ್ರು, ಅಲ್ಲಿ ಕಮಿಟ್ ಆಯ್ತಲ್ಲ, ಭಾಗ ಮಾಡ್ಕೊಟ್ಟಂಗಾಯ್ತು. ಆಮೇಲೆ ಚುನಾವಣೆ ಬೂತಲ್ಲಿ ಆ ಬೂತ್ನಲ್ಲಿ ಇಷ್ಟು ಮತ ಬೀಳುತ್ತೆ ಅನ್ನೋ ತಪ್ಪಿಸ್ಬೇಕು ಸರ್. ಇಲ್ಲದೆ ಹೋದರೆ ದೊಡ್ಡ ದುರಂತ ಇರೋದಿಲ್ಲ. ನಿಮಗೆ ಈ ಆತ್ಮಸಾಕ್ಷಿಗೆ ಮತ ಹಾಕಕ್ಕಾಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿರೋದು ಪ್ರತಿ ಬೂತ್ನಲ್ಲಿ ಯಾರ್ಯಾರು ವೋಟ್ ಎಲ್ಲಿಗೆ ಬಿತ್ತು ಅಂತ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಏನ್ ಹೇಳ್ತೀವಿ ನಾವು, ಕಾನ್ಫಿಡೆನ್ಷಿಯಲ್ ವೋಟ್, ರಹಸ್ಯವಾದ. ಎಲ್ಲಿದೆ ರಹಸ್ಯ ಮಣ್ಣಂಗಟ್ಟೆ? ಆಮೇಲೆ ಅದ್ರಲ್ಲಿ ತಾನೇ ನಿಮಗೆ ಎದುರ್ಕೊಂಡು ಎಲ್ಲರೂ ಓಟ್ ಹಾಕ್ತಾ ಇಲ್ಲದೆ ಇರೋದು, ತಪ್ಪು ಓಟ್ ಹಾಕ್ತಾ ಇರೋದು, ಅಥವಾ ಹಾಕಿದ್ರು ಬೇರೆಯವ್ರಿಗೆ ಹಾಕೋದು, ಇಷ್ಟ ಇಲ್ದ್ರು ಬೇರೆಯವ್ರಿಗೆ ಹಾಕೋದು. ಇದು ಅವ್ರಿಗೆ ಅನುಕೂಲ ಆಗಿದೆ. ಯಾರು ಸರ್ಕಾರ ರೂಲ್ ಮಾಡ್ತಿರ್ತಾರೋ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಆ ಬೆದರಿಕೆ ಹೆದರಿಕೆ ಮತ್ತು ಏನನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಓಟ್ ಬೀಳೋ ಚಾನ್ಸ್ ಇದೆ. ಅದು ಯಾರು ಬೇಕಾದ್ರೂ ಆಗ್ಬೋದು, ಅದು ಬೇಕು. ಅದು ಒಂದು ಸುಧಾರಣೆಯಲ್ಲಿ. ಆಮೇಲೆ ಇಲ್ಲಿ ನಗರ, ಗ್ರಾಮೀಣ, ಗಡಿ ಭಾಗ, ಓದ್ದವರು, ಅನಕ್ಷರಸ್ಥರು, ನೌಕರರು, ವ್ಯಾಪಾರಸ್ಥರು, ವಲಸೆಗಾರರು, ಯುವಕರು, ವಯಸ್ಕರು, ಜಾತಿ ಆಧಾರ ಇಲ್ಲಿ ನಾವು ಪ್ರಚಾರವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕಾಗುತ್ತೆ? ಒಂದೊಂದು ಕಡೆ ಒಂದೊಂದು ರೀತಿ ಮಾಡಬೇಕಾಗುತ್ತೆ. ನಾವು ಎಲ್ಲ ಕಡೆ ಅದನ್ನೇ ಮಾಡೋಕ್ಕಾಗಲ್ಲ. ಆದರೆ ನಮಗೆಲ್ಲೋ ಒಂದು ಕಡೆ ಜೀವ ಬರೋಕ್ಕೆ ಸಾಧ್ಯ ಇರೋದು ಈ ಸ್ವಾಮಿಗಳು ಶುರು ಮಾಡಿರೋದಂಥ ಆ ಥರದ ಕರ್ನಾಟಕ ರಾಜ್ಯದ ಎಲ್ಲ ಜನಾಂಗದ ಎಲ್ಲ ವರ್ಗದ ಸ್ವಾಮಿಗಳು ಕೂಡ ಕೂತಿದ್ರು, ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರೆ ಆ ಭಕ್ತಾದಿಗಳು ನಮ್ಮೆಲ್ಲರ ಮಾತಿಗಿಂತ ಅದು ಕೇಳೋದ್ರಿಂದ ಅಲ್ಲಿ ನಾವು ಕೂತ್ಕೊಂಡು ಇಂಥವ್ರು ಯೋಗ್ಯರಿದ್ದೀವಪ್ಪ ಅಂತ ನಾವು ಅವ್ರಿಗೆ ಬೆಂಬಲಿಸಿ ಮತ ಹಾಕ್ತಕ್ಕಂಥ, ಮತದಾರನ ಪರಿವರ್ತನೆ ಮಾಡ್ತಕ್ಕಂಥ ಚಿಂತನೆ ಮಾಡೋದು ಅಗತ್ಯ ಇದೆ ಅಂತ ನನಗಂತ. ಅವರು ಒಪ್ಪದೇ ಇದ್ದರೂ ಕೂಡ ಅವರ ನಾಯಕತ್ವದಲ್ಲಿ ನಾವು ರಾಜ್ಯಾದ್ಯಂತ ಹಳ್ಳಿಗಳಿಗೂ ಕೂಡ ಹೋಗಿ ಅಲ್ಲಿ ನಮಗೆ ಪ್ರತಿಕ್ರಿಯೆ ಸ್ವಲ್ಪ ನೆಗೆಟಿವು ಸಿಗುತ್ತೆ, ಪಾಸಿಟಿವು ಸಿಗುತ್ತೆ. ಜನವೇ ಸಿಗದೆ ಇರ್ಬೋದು, ನಾವೇ ಒಂದು ಗುಂಪು ಮಾಡಿಕೊಂಡು ಪಾದಯಾತ್ರೆ ಮಾಡ್ತಿರೋ ಅಥವಾ ಕಥಯಾತ್ರೆ ಮಾಡ್ತಿರೋ ಪ್ರತಿ ಜಾಗದಲ್ಲೂ ಹೋಗಿ ಧಾರ್ಮಿಕ ಚಿಂತಕರನ್ನು ಕೂಡ ಜೋಡಿಸ್ಕೊಂಡು ನಾವು ಬದಲಾವಣೆ ತರೋಣ. ಬದಲಾವಣೆ ಇವರು ಹೇಳಿದ ಹಾಗೆ ಬೈಯೋದು ಬೇಡಪ್ಪ, ನಿಲ್ಲಿಸ್ಬಿಡ, ನಾಳೆಯಿಂದ ಬೈಯೋದಿಲ್ಲ ಸರ್. ಆದರೆ ಬೈದೇ ಇದ್ರು ಕೂಡ ಭಾಳ ಕೆಟ್ಟ ಜನ ಇದ್ದಾರೆ ಅಂತನಾದ್ರೂ ಹೇಳ್ಬೇಕಾಗುತ್ತಲ್ಲ. ಬೈದಂಗೆ ನಗನಗ್ತಾ ಬಲೆ ಅಲ್ಕ ನನ್ನ ಮಗ ಆ ಥರ ಹೇಳೋಣ, ಆ ಥರ ಜನ ಇಲ್ಲ. ನಾವು ಇನ್ನೊಂದು ಹೇಳ್ಬೋದು, ಏನ್ರಿ ನಿಮ್ಮೂರ ಪಕ್ಕದಲ್ಲ ಅದು ಯಾರೋ ರಾಮೇಗೌಡ ನಿಮ್ಮನ್ನು ಯೋಗ್ಯ ಅಂತ, ಅಲ್ಕ ಅಂತ, ದರೋಡೆಕೋರ ಅಂತ ಆ ಥರ ಅನ್ಬಾರ್ದಪ್ಪ, ತಪ್ಪಾಗುತ್ತೆ. ಆ ಥರದ್ದು ಏನಾದ್ರು ಒಂದು ಸಾತ್ವಿಕ ಬೈಗಳ ಇರಲಿ, ಅಶ್ಲೀಲ ಬೇಡ. ಅಕಸ್ಮಾತ್ ನಡೆಯುತ್ತೆ, ಅದು ಸಂವಿಧಾನ ಒಳಗಡೆ ಆಗ್ತಾ ಇಲ್ವಲ್ಲ, ಅದರಿಂದ ನಿಮ್ಮ ಒದೇ ಬೀಳಲ್ಲ ಅನ್ನೋದು ಗ್ಯಾರಂಟಿ ಇದ್ರೆ ಮಾಡ್ಕೊಳ್ಳಿ, ಅದು ಬೇರೆ ವಿಷಯ. ಆದರೆ ನಾವು ಈ ರೀತಿಯಾಗಿ ಜನರನ್ನು ಪ್ರೀತಿಸಿಕೊಂಡು ಮತ್ತು ವಿಚಾರಾತ್ಮಕವಾಗಿ ವೈಚಾರಿಕವಾಗಿ ತಲುಪೋದಕ್ಕೆ ಯಾವ ರೀತಿಯಲ್ಲಿ ಅದು ಟೈಮ್ ಇದೆ. ನಮಗೆ ಅರ್ಜೆಂಟ್ ಟೈಮ್ ಇರೋದು. ಈಗ ಇದು ಚುನಾವಣೆ ಬಂದ್ಬಿಟ್ರೆ ನಿಮ್ಮ ಸ್ಥಳೀಯವಾಗಿ ನೀವೇ ಮಾಡ್ಕೋಬೇಕಾಗತ್ತೆ, ಹಾಕ್ಬೇಕಾಗಿಲ್ಲ. ಆಮೇಲೆ ಆಗಲೇ ಮೊನ್ನೆ ಮಾತಾಡುವ ಒಂದು ಬಂತಿತ್ತು, ಒಂದು ಒಂದು ಆಂದೋಲನ ಆಗಬೇಕಾದ್ರೆ ನಾನು ಹೇಳ್ತೀನಿ, ಸರ್ರಂತ ಒಂದು ವೇವ್ ಅಂತ ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ಒಂದು ವ್ಯಕ್ತಿಯಿಂದಲೋ ಒಂದು ವಿರುದ್ಧವಾದೋ. ಈಗ BJP ಮೇಲೆ ವಿರುದ್ಧ ಆಯಿತು ಅಂದ ತಕ್ಷಣ ಅಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ವ್ಯಕ್ತಿ ಅಂತ ನೋಡಲ್ಲ, ಓಟ್ ಹಾಕ್ತಾರೆ. ಕಾಂಗ್ರೆಸ್ಸಿನ ವಿರುದ್ಧ ಆದ ತಕ್ಷಣ ಇದು ಯಡಿಯೂರಪ್ಪ ಅಂತ ಓಟ್ ಹಾಕಲ್ಲ. ಆಲ್ಟರ್ನೇಟಿವ್ನ ಸರಿಯಾದ ರೀತಿಯಲ್ಲಿ ಇಲ್ಲ. ಅದೊಂದು ಜೋಡಿ JDS ಇದೆ, 20 ಗೆಲ್ಲೋದಕ್ಕೆ ಮಾತ್ರ ಪ್ಲಾನ್ ಮಾಡ್ಕೊಂಬಿಡ್ತಾರೆ. ಅಲ್ಲಿ ಅವರು ಇವ್ರನ್ನ ಹಿಡ್ಕೋಬೋದು, ಅವ್ರನ್ನಾದ್ರೂ ಹಿಡ್ಕೋಬೋದು, ಇವ್ರನ್ನ ಹಿಡ್ಕೋಬೋದು. ಬೇರೆಯವ್ರು ಬರ್ಬೋದು, ಅದು ನೋಡ್ಕೋತಾರೆ. ಎರಡು ಸ್ಕೀಮ್ 20 ಅವ್ರು ಬರಬೇಕು, ಒಂದು 15 ಶಾರ್ಟೇಜ್ ಬರಬೇಕು. ಇದು ನಾವು ಭಾಳ ಯೋಚನೆ ಮಾಡಬೇಕಾಗಿದೆ.
ಹಾಂ ಅದೇ ಈ 5 ಸಬ್ಜೆಕ್ಟ್ನಲ್ಲಿ ಮೇಯ್ನ್ ಯಾವುದು ಜನಕ್ಕೆ ತಲುಪುತ್ತೆ ಅದರೊಳಗೆ 108 ಸಮಸ್ಯೆಗಳು. ಒಂದೊಂದರೆ ಪರಿಸರದಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅವ್ರನ್ನ ಕುಂಡ್ರಿಸ್ಕೊಂಡ್ಬಿಟ್ರೆ 150 ಹೇಳ್ತಾರೆ. ಆಮೇಲೆ ಶಿಕ್ಷಣದಲ್ಲಿ ಏನು ಬೇಸಿಕ್ ನೀಡ್ಸ್ ನಿಮಗೆ ಬೇಕಾಗಿರೋದು ಇವೆಲ್ಲನೂ. ಇದರಿಂದ ಅಪಾಯ ಆಗ್ತಿರೋದು ನಿಮಗಿಷ್ಟು ಬೇಸಿಕ್ ನೀಡ್ಸ್, ಪರ್ಟಿಕ್ಯುಲರ್ಲಿ ಶಿಕ್ಷಣ ಮತ್ತು ನಮಗೆ ಆರೋಗ್ಯ ಇದೆಯಲ್ಲ ಅದನ್ನು ತಲುಪಿಸೋಕ್ಕೆ ಸಾಧ್ಯ ಇದೆ. ಅದೇ ಇದರಲ್ಲಿ ಅವ್ರಿಗೆ ಬ್ಯಾಡ್ಲಿ ನೀಡೆಡ್ ವಿಚಾರವನ್ನು ತೆಗೆದುಕೊಂಡು ನಿರ್ದಿಷ್ಟವಾಗಿ ಪರ್ಯಾಯ ಮಾಡದೇ ಇದ್ದರೆ ಈ ವ್ಯವಸ್ಥೆ ಹೀಗೆ ಇರುತ್ತೆ. ನಿಮ್ಮೂರಿನ ಯಾರೋ ಒಬ್ಬರು ಮಕ್ಕಳು ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ನಿಮ್ಮ ಮಗ ಓದೋಕ್ಕೆ ಸಾಧ್ಯನಾ? ನಿನ್ನ ಮಗ ತಾಲೂಕ್ ಪಂಚಾಯತಿ ಮೆಂಬರ್ ಆಗೋಕ್ಕೆ ಸಾಧ್ಯನಾ? ನಿನ್ನ ಮಾರ್ಕ್ಸ್ ಬಂದಿದೆ, ನಿನಗೆ ಹಣ್ಣು ಮಾರೋ ಹುಡುಗಿ, ನೀನು ಅವ್ರ ಮಗಳಾಗಿದ್ದಾರೆ, ಅವ್ರಿಗೆ 80% ಬಂದಿದೆ, ನೀನು PUC ಸೇರ್ಸೋಕ್ಕೆ ಸಾಧ್ಯ ಇದೆಯಾ? ಅಥವಾ ಮೆಡಿಕಲ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಧ್ಯ ಇದೆ? ಯಾವಾಗ ಸಾಧ್ಯ ಇದೆ? ಸರ್ಕಾರ ಉಚಿತವಾಗಿ ಕೊಡುವಂಥ ಪರಿಸ್ಥಿತಿ ಬಂದರೆ ಅಥವಾ ನಿನ್ನನ್ನು ಓದಿಸೋದಕ್ಕೆ ಸಾಧ್ಯ ಆದರೆ, ಸೌಲಭ್ಯ ಸರಿಯಾಗಿ ಕೊಟ್ಟರೆ, ಈ ಥರದ ವಿಚಾರಗಳನ್ನು ನಾವು ಅವ್ರಿಗೆ ತಟ್ಟುವಂಥ ವಿಚಾರ ನಮ್ಮವರು ಯಾಕೆ ಆಗಬಾರ್ದು? ಈ ಕುಟುಂಬ ರಾಜಕಾರಣ ಹೋಗಿಸ್ಬೋದು. ಇದು ಆಸ್ಪತ್ರೆ ನಾ ಹೇಳೋದು ಈ ಐದರಲ್ಲೇ ತಗೋಬೇಕಾಗತ್ತೆ. ಆಡಳಿತದನ್ನ ನೀವು ಏನು ಹೇಳಿದ್ರು ಕೂಡ ಬಂಡೆದ್ದೋಗಿದ್ದಾರೆ. ಜನನೂ ಕೂಡ ಒಂಥರ ದುಡ್ಡು ಕೊಟ್ಟರೆ ಆಗುತ್ತಪ್ಪ ಕೆಲಸ ಅನ್ನೋ ಥರ ಯಾವ ಇಲಾಖೆಗೂ ಪೈಸಾ ಇಲ್ಲದೆ ಏನೂ ಮಾಡೋಕ್ಕಾಗದೇ ಇರ್ತಕ್ಕಂಥ ತುದಿಗೆ ಬಂದ್ಬಿಟ್ಟಿದ್ದೀವಿ. ಅದು ತಗೊಳ್ಲೇಬೇಕು, ಅದನ್ನ ಬಿಡೋಕ್ಕಾಗೋದಿಲ್ಲ. ಹೃದಯವನ್ನು ತಗೊಂಡ್ಬಿಟ್ರೆ ಇಡೀ ದೇಹ ಬರುತ್ತಲ್ಲ, ಆ ರೀತಿಯಾಗಿ ಈ ಆರೋಗ್ಯ ತಗೊಂಡ್ರೆ ಮೇನ್ ಪರಿಸರ. ಸರ್ ನೀವು ಮಾತಿನ ಪಂಡಿತರು ಯಾವುದನ್ನ ಹಿಡ್ಕೊಳ್ಳಿ ಸರ್, ಆ ಹೃದಯನ ಹಿಡ್ಕೊಳ್ಳಿ, ಕಾಲನ ಹಿಡ್ಕೊಳ್ಳಿ, ತಗೊಳ್ಳಿ ಒಟ್ಟಲ್ಲಿ ಅಲ್ಲ ತಗೊಳ್ಳಿ. ನೀವು ಹೇಳೋದು ಸತ್ಯ ಇದೆ. ಅದನ್ನು ಕೂತ್ಕೊಂಡು ಮಾತಾಡಿ ನಿರ್ಣಯ ಮಾಡುವಾಗ ಅಥವಾ ಆಮೇಲೆ ನಾವು ಹೋಗುವಾಗ ಪ್ರವಾಸ ಹೋಗಬೇಕಾಗುತ್ತೆ, ಜನರ ಹತ್ರ ಹೋಗಬೇಕಾಗುತ್ತೆ. ಸಾಧ್ಯವಾದಷ್ಟು ಹೋಬಳಿ ಮಟ್ಟಕ್ಕಾದ್ರೂ ನೀಟಾಗಿ ನಾವು ತಲುಪಿಸೋ ವಿಚಾರ ತಲುಪಿಸ್ಬೇಕಾಗತ್ತೆ. ಕರಪತ್ರಗಳು ಸ್ವಲ್ಪ ಉಪಯೋಗಕ್ಕೆ ಬರ್ಬೋದು ಅಕಸ್ಮಾತ್ ಆಗೋದಾದರೆ. ಅದು ಕರಪತ್ರವನ್ನು ಓದೋವಷ್ಟು ಟೈಮ್ದೊಳಗೆ ಬರೀಬೇಕಾಗುತ್ತೆ. ಅಲ್ಲ ಅಂದರೆ ನೀವು ಇದರಲ್ಲಿ ಏನಾಗ್ತೀರಾ, ವಾಟ್ಸಪ್ ಹೋದರೆ ಅದೇ ಥರದ್ದೇ ಪಾಂಪ್ಲೆಟ್ಸ್ ನಾವು ನೋಡಿದ್ರೆ ಹೆಡ್ಲೈನ್ಸ್ ಅಷ್ಟೇ ಮಾಡ್ಬೋದು. ಇವೆಲ್ಲ ನೋಡಿಕೊಂಡು ಮಾಡೋಣ. ನಾವು ನಿಮ್ಮ ಕೈನಲ್ಲಿ ಜೋಡಿಸಿದ್ದೀವಿ. ನಾವು ಇನ್ನೂ ಎಷ್ಟೋ ಮಾತಾಡೋದಿದ್ರು ಕೂಡ ಇನ್ನೂ ಮಾತಾಡೋದ್ರಿಂದ ಸ್ವಾಮಿಗಳು ಬೇರೆ ಮಾತಾಡಲೇಬೇಕಾಗಿರೋದ್ರಿಂದ, ನಾವು ಕೂಡ ಕೂತಿರ್ಲೇಬೇಕಾಗಿರೋದ್ರಿಂದ ಅದು ಕೂಡ ಎಲ್ಲ ಅನಿವಾರ್ಯವಾದನ್ನು ಒಪ್ಕೋಬೇಕಾಗ್ತದೆ. ಅದಾದ್ಮೇಲೆ ಊಟನೂ ಮಾಡಬೇಕಾಗಿರೋದ್ರಿಂದ ತುಂಬ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕು ಬಸವಲಿಂಗಪ್ಪನವ್ರಿಗೂ, ವಿಶೇಷವಾಗಿ ಸ್ವಾಮಿಗಳಿಗೆ. ಇಬ್ಬರು ಸ್ವಾಮಿಗಳು ಕೂತ್ಕೊಂಡು ಎಣ್ಣೆಯಿಂದ ದೇಶದ ಭವಿಷ್ಯದ ಮುಂದಿನ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಈಚೆಗೆ ಬಂದಿರೋದು ಭಾಳ. ಯಾಕೆಂದರೆ ಪ್ರಬಲವಾದ ಶಸ್ತ್ರ ಅದೇನೇನೆ. ಆ ಶಸ್ತ್ರವನ್ನೇ ಇಟ್ಟುಕೊಂಡು ನಾವು ರಾಜ್ಯಾದ್ಯಂತ ಹಳ್ಳಿಗೂ ತಲುಪೋದಕ್ಕೆ ಮಾಡೋಣ. ಚುನಾವಣೆಗೆ ಗುಂಪಾಗಿ ನಿಲ್ಲೋದು ಅಥವಾ ಆಮೇಲೆ ಪರ್ಯಾಯ ಅಂತ ಮಾಡೋಣ. ಪರ್ಯಾಯ ವ್ಯವಸ್ಥೆಯೇ ಬೇಕು ಅಂತ ಹೇಳಿ ನನಗೆ ಕೊಟ್ಟ ಮಾತನ್ನು ಸ್ವಲ್ಪ ಲಂಬಿಸಿರ್ಬೋದು ಅಥವಾ ಮಹಿಮಾವ್ರು ಇನ್ನೂ ಮಾತಾಡೋರಿದ್ದಾರೆ. ಅದರಿಂದ ಎಲ್ಲ ಮಾತನ್ನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇಲ್ಲಿಂದಾಚೆ ಮತ್ತೆ ಯಾರಾದರೂ ಕ್ರಾಂತಿಕಾರವಾಗಿ ಮಾತಾಡೋದ್ರಲ್ಲಿ ನಂದೇನು ಅಭ್ಯಂತರವಿಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇಲ್ಲಿ ನಾನು ಇಲ್ಲೊಂದು ಮಾತನ್ನು ಸೇರಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಚಂದ್ರು ಅವರ ನನ್ನ ಹೆಸರು ಅಬ್ದುಲ್ ರೆಹಮಾನ್ ಭಾಷಾ ಅಂತ ಹೇಳಿ. ಚಂದ್ರು ಅವರ ಮಾತಿಗಾಗಿ ನಾನು ಆ್ಯಕ್ಚುಲಿ ನಿನ್ನೆಯಿಂದ ಕಾಯ್ತಾ ಇದ್ದೆ. ನಾನು ನನ್ನ ಪಾಡಿಗೆ ಮತ್ತು ಅನೇಕ ಸಂಸ್ಥೆಗಳ ಜೊತೆಗೆ ಸಂವಿಧಾನ ಸಾಕ್ಷರತೆ ಎನ್ನುವಂಥ ಕಾರ್ಯಶಿಬಿರಗಳನ್ನು ನಡೆಸ್ತಾ ಇದ್ದೇನೆ. ಸಂವಿಧಾನ ಸಾಕ್ಷರತೆ ಅಂದರೆ ನನ್ನಂಥ ಸಾಮಾನ್ಯರಿಗೂ ಕೂಡ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳೋ ಅನಿವಾರ್ಯ. ಯಾಕೆಂದರೆ ಅದು ಲಾಯರ್ಗಳ ಗ್ರಂಥ ಅಲ್ಲ, ನನ್ನ ಜನಸಾಮಾನ್ಯರ ಬದುಕಿನ ಬಂಡಿ ಅಂತ ಅಂಬೇಡ್ಕರ್ ಕೂಡ ಹೇಳ್ತಾರೆ. ಸಂವಿಧಾನವನ್ನು ಸರಳಗೊಳಿಸಿ ಅದನ್ನು ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನದಲ್ಲಿ ಸುಮಾರು 150